ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಯಶೋ ಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀಕ್ಷಕರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹಾಗಲ್ವಾ, ಸಂಭ್ರಮ, ಸಡಗರ, ಆಡಂಬರ. ಅದರಲ್ಲೂ ಕೂಡ ಮದುವೆಯಾದ ಮೊದಲ ವರ್ಷ ಗಂಡನ ಮನೆಯಲ್ಲಿ ಆಚರಿಸೋ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಡಬಲ್ ಸಂಭ್ರಮ. ಅದೇ ರೀತಿಯಾಗಿ ಡಬಲ್ ಸಂಭ್ರಮದಲ್ಲಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ನ ಕ್ಯೂಟೆಸ್ಟ್ ಹೀರೋಯಿನ್ ರಾಧಿಕಾ ಪಂಡತ್. ಹಾಗೆ ಸೊಸೆ ರೂಪದಲ್ಲಿ ಲಕ್ಷ್ಮಿಯನ್ನ ಮನೆ ತುಂಬಿಸ್ಕೊಂಡ ಸಂಭ್ರಮ ಯಶ್ ಅವರ ತಾಯಿ ಪುಷ್ಪ, ಹಾಗೆ ಯಶ್ ಅವರ ತಂಗಿ ನಂದಿನಿ ಅವರಿಗಿದೆ. ಹಾಗಾದ್ರೆ ಈ ಹಬ್ಬವನ್ನ ಈ ಕುಟುಂಬ ಯಾವ ರೀತಿ ಆಚರಿಸ್ತಿದೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಶ್ ಮನೆಯ ಮೂವರು ಮಹಾಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ಹಾಗೆ ಎಲ್ಲ TV9 ವೀಕ್ಷಕರಿಗೂ ನಮ್ಮ ಕುಟುಂಬದಿಂದ ಎಲ್ರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಬೆಳಗಲು ಮನೆಯನ್ನು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಕಾಲಲ್ಲಿ ಕಿರುಗೆಜ್ಜೆ ಘಲು ಘಲು ಎಂದಾಗ, ಕಾಲಲ್ಲಿ ಕಿರುಗೆಜ್ಜೆ ಘಲು ಘಲು ಎಂದಾಗ, ಮನೆಯಲ್ಲಿ 100 ವೀಣೆ ನಾದವೊಮ್ಮೆ ಚಿಮ್ಮಲಿ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಬೆಳಗಲು ಮನೆಯನ್ನು ಸಿರಿದೇವಿಯೇ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮ್ಮ ಹರಿಯನ್ನು ಸೇರಲು ಬಾರಮ್ಮ. ಅನುಗಾಲ ಜೊತೆಯಾಗಿ ನಮ್ಮ ಹರಿಯನ್ನು ಸೇರಲು ಬಾರಮ್ಮ. ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ, ನಮ್ಮ ಸೊಸೆಯಾಗಿ ನರಹರಿ ಸತಿಯಾಗಿ ನಮಗಾನಂದ ನೀಡುತ್ತಲೀ, ನಮಗಾನಂದ ನೀಡುತ್ತಲೀ. ಸುಖವನ್ನು ನೀತಾರೆ ನಮ್ಮ ಭಾಗ್ಯ ದೇವತೆ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಬೆಳಗಲು ಮನೆಯನ್ನು ಸಿರಿದೇವಿಯೇ लक्ष्मी महालक्ष्मी मोक्षलक्ष्मी सरस्वती धनलक्ष्मी धान्यलक्ष्मी धैर्यलक्ष्मी जयप्रदा.
ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ. ಹಿತವಾದ ಶ್ರುತಿಯಲ್ಲಿ ನಮ್ಮ ಬದುಕೆಂಬ ಗೀತೆಯ ಹಾಡಮ್ಮ. ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ, ಪ್ರೀತಿ ಸುಮವಾಗಿ ಜೇನಿನ ಹನಿಯಾಗಿ ಹೊಸ ಸಂತೋಷ ತುಂಬುತ್ತಲೀ, ಹೊಸ ಸಂತೋಷ ತುಂಬುತ್ತಲೀ. ಕೀರ್ತಿಯ ಬಾರಮ್ಮ ನಮ್ಮ ಭಾಗ್ಯ ದೇವತೆ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಮೊದಲ ವರಮಹಾಲಕ್ಷ್ಮಿ ಹಬ್ಬ ಗಂಡನ ಮನೆಯಲ್ಲಿ ಅಫಿಷಿಯಲಿ ಆಚರಿಸ್ತಾ ಇರೋ ಹಬ್ಬ ಇದು ಅಂತ ಹೇಳಿ. ಸೊ ಎಷ್ಟು ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬ? ತುಂಬ ಸ್ಪೆಷಲ್. ಬಿಕಾಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಮಗೂ ಏನೋ ಒಂದು ಕನೆಕ್ಷನ್ ಇದೆ. ತುಂಬ ಹಿಂದೆ ಅಂದರೆ 5-6 ವರ್ಷದ ಹಿಂದೆ ಮೊದಲನೇ ಟೈಮ್ ಯಶ್ ನನಗೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಮನೆಗೆ ಕರ್ಕೊಂಡು ಹೋಗಿದ್ರು. ಸೊ ಆವಾಗ ನಮ್ಮ ಮತ್ತೆ ಗೊತ್ತಾಗಿದ್ದು, ಓ ಈ ಹುಡುಗಿನ ಮಗ ಸೆಲೆಕ್ಟ್ ಮಾಡಿರೋದು ಅಂತ. 5 ವರ್ಷದ ಹಿಂದೆನೇ ಲಕ್ಷ್ಮಿ ಬಂದಾಗಿದೆ. ಇದು ಅಫಿಷಿಯಲ್ ಎಂಟ್ರಿ ಅಷ್ಟೇ ಸೊಸೆಯಾಗಿ. ಓಕೆ. ಇನ್ನೊಂದು ವಿಶೇಷತೆ ಏನಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನಾನೇ ಲಾಸ್ಟ್ ಇಯರ್ ನಮ್ಮ ಎಂಗೇಜ್ಮೆಂಟ್ ಆಗಿತ್ತು. ಸೊ ಈ ವರ್ಷ ಅಂದ್ರೆ ವರಮಹಾಲಕ್ಷ್ಮಿ ನನಗೆ ಅಫಿಷಿಯಲ್ ಆಗಿ ಮನೆ ಸೊಸೆಯಾಗಿ ಆಚರಿಸ್ತಾ ಇದ್ದೀನಿ. ಓಕೆ ಅಮ್ಮ, ಮೊದಲೇ ವರ್ಷ ಸೊಸೆ ಮನೆಗೆ ಬಂದು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತಾ ಇರೋದು. ಯಾವ ರೀತಿ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಇವತ್ತು? ಸ್ಪೆಷಲ್ ಅದಕ್ಕೆ ಬಂದಿರೋದು. ಹೋದ ವರ್ಷನೇ ಸ್ಪೆಷಲ್. ಓಕೆ. ಅಂದರೆ ಎಂಗೇಜ್ಮೆಂಟ್ ಆಯಿತು ಈ ವರಮಹಾಲಕ್ಷ್ಮಿ ದಿವಸನೇ ಆಗಿದ್ದು. ಈ ವರ್ಷ ಇನ್ನು ಮನೆ ಪಕ್ಕಾ ಸೊಸೆ. ಅಂದರೆ ಹೋದ ವರ್ಷ ಎಂಗೇಜ್ಮೆಂಟ್, ಈ ವರ್ಷ ಮದುವೆ ಆಗಿ ಮೊದಲನೇ ಹಬ್ಬ ರಾಧಿಕನ ಜೊತೆ ಮಾಡ್ತಿದ್ವಿ. ಎಷ್ಟು ಕೂಡ ಇಲ್ಲ ಇವತ್ತು, ನಾವು ರಾಧಿಕನೇ ಮಾಡ್ತಾ ಇದ್ದೀವಿ. ಹೆಂಗಸರ ಹಬ್ಬ, ಹೆಂಗಸರ ಎಲ್ಲರೂ ಸೇರಿ. ಹೌದು, ಎಷ್ಟು ಶೂಟಿಂಗ್ ಇದೆಯಲ್ಲ, ಹಂಗಾಗಿ ನಾವು ರಾಧಿಕ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ತುಂಬ ಜನ ಕೇಳಿದ್ರು, ಆದರೆ ಟಿವಿ ನೈನಿಗೆ ಸ್ಪೆಷಲ್ ಆಗಿ ಕೊಡ್ತಾ ಇದ್ದೀವಿ. ತುಂಬ ಜನ ಹೇಳಿದ್ರು, ತುಂಬ ಸರಿ ಕೇಳಿದ್ರು ಸೊಸೆದು ಅತ್ತೆದು ಇಂಟರ್ವ್ಯೂ ಕೊಡಿ ಅಂತ. ಹಂಗಾಗಿ ಇವತ್ತು ಮೊದಲು ಮದುವೆ ಆದ್ಮೇಲೆ ತುಂಬ ಸರಿ. ಸೊ ನಮಗೂ ಸ್ಪೆಷಲ್ ಹಬ್ಬ ಇದು ಹಾಗಾದ್ರೆ ಟಿವಿ 9 ಕೂಡ. ಓಕೆ, ನಂದಿನಿ ಅವರೇ, ಅತ್ತಿಗೆ ಮನೆಗೆ ಬಂದಿದ್ದಾರೆ ಲಕ್ಷ್ಮಿ ರೂಪದಲ್ಲಿ. ಇಷ್ಟು ದಿನ ನೀವು ಬಹುಶಃ ಅಮ್ಮನ ಮನೆಗೆ ಬಂದು ಹಬ್ಬವನ್ನು ಆಚರಿಸೋ ಸಂಪ್ರದಾಯ ಇತ್ತು. ಈ ಸತಿ ಅತ್ತಿಗೆ ಜೊತೆಯಲ್ಲಿ ಸೇರ್ಕೊಂಡು ಹಬ್ಬ ಮಾಡ್ತಿರೋದು. ಸೊ ಹೇಗಿದೆ ಸಂಭ್ರಮ ಹಬ್ಬದ್ದು? ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಈ ಹಬ್ಬ ನಾವು ತುಂಬ ವರ್ಷದಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಸೊ ಎಲ್ಲ ವರ್ಷ ಸ್ಪೆಷಲ್ ಆಗೈತೆ, ಈ ವರ್ಷ ಇನ್ನೂ ಜಾಸ್ತಿ ಸ್ಪೆಷಲ್. ಯಾಕೆಂದರೆ ನಮ್ಮ ಅತ್ತಿಗೆ ಬಂದಿದ್ದಾರೆ ಲಕ್ಷ್ಮಿ ಥರ. ಸೊ ಈ ಹಬ್ಬ ತುಂಬಾ ಚೆನ್ನಾಗಿ ಆಚರಿಸ್ಬೇಕು ಅಂತ ನಮ್ಗೆ ಆಸೆ ಇತ್ತು, ಹಂಗೆ ಆಗ್ತಾ ಇದೆ. ಓಕೆ, ಇನ್ನು ರಾಧಿಕಾ, ಈ ಟ್ರೆಡಿಷನ್ ಬಗ್ಗೆ, ಸಂಪ್ರದಾಯದ ಬಗ್ಗೆ ಮಾತಾಡೋದಾದ್ರೆ ಎಂಟೈರ್ಲಿ ಡಿಫ್ರೆಂಟು ನಿಮ್ಮ ಅಮ್ಮನ ಮನೆ ಸಂಪ್ರದಾಯಗಳಿಗೂ ಆಚರಣೆಗಳಿಗೂ ಯಶ್ ಮನೆ ಸಂಪ್ರದಾಯಕ್ಕೂ ಅಂತ ಹೇಳಿ. ನಿಮ್ಮ ಮನೇಲಿ ಹೇಗೆ ಆಚರಿಸ್ತಿದ್ರಿ ವರಮಹಾಲಕ್ಷ್ಮಿ ಹಬ್ಬ? ನಮ್ಮ ಮನೇಲಿ ಗ್ರ್ಯಾಂಡ್ ಅಂತ ಇಲ್ಲ, ಜಸ್ಟ್ ಪೂಜೆ ಮಾಡ್ತೀವಿ ಹೊರತು ಇಲ್ಲಿ ನನಗೆ ತುಂಬ ಸಂಭ್ರಮ. ನೀವು ಹೇಳ್ದಾಗೆ ಪ್ರತಿಯೊಂದು ನನಗೆ ಕಲಿಯೋಕೆ ಕೂಡ ನನಗೆ ಅವಕಾಶ ಸಿಕ್ತು. ಎಷ್ಟು ಬ್ಯೂಟಿಫುಲ್, ನಮ್ಮ ಅತ್ತೆ ಅಲಂಕಾರ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಸೊ ನೀವು ನೋಡಿರ್ತೀರಾ ಎಷ್ಟು ಬ್ಯೂಟಿಫುಲ್ ಆಗಿ ಅಲಂಕಾರ ಮಾಡಿದ್ದಾರೆ. ಆ ಅಲಂಕಾರ, ಆಮೇಲೆ ರಂಗೋಲಿ ಆಗಲಿ, ಮನೆ ಸೆಟ್ ಮಾಡೋದಾಗ್ಲಿ ನಂದು ಕೂಡ ಹೆಲ್ಪ್ ಮಾಡಿ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಪ್ರತಿಯೊಂದು ಪದ್ಧತಿ ಆಗಲಿ ಅಥವಾ ಟ್ರೆಡಿಷನ್ ಆಗಲಿ ನನ್ಗೆ ಹೇಳ್ಕೊಡ್ತಾ ಇದ್ರು, ನಾನು ಅದೇ ತರ ನಾನು ಪೂಜೆ ಮಾಡ್ತಾ ಇದ್ದೆ. ಸೊ ಆ ತರ ಕಲಿತಾ ಇದ್ದೆ ನಾನು. ನಾವು ಬಂದಾಗಿನ ನೋಡ್ತಿದ್ವಿ ಸಾಕಷ್ಟು ಶ್ರದ್ಧೆಯಿಂದ ಯಾರೇ ಹೆಲ್ಪ್ ಮಾಡಕ್ ಬಂದ್ರು ನೀವೇ ಮುಂದೆ ನಿಂತ್ಕೊಂಡು ಎಲ್ಲ ಅಲಂಕಾರ ಮಾಡಿದ್ದು, ದೇವರಿಗೆ ಇದು ಹೀಗೆ ಇರಬೇಕು, ಇದು ಹೀಗೆ ಪೂಜೆ ಆಗಬೇಕು ಅಂತೇಳಿ ಸಾಕಷ್ಟು ಶ್ರದ್ಧೆಯಿಂದ ಮಾಡ್ತಿದ್ರಿ ಅಂತ ಹೇಳಿ. ನಿಮ್ಮ ಮನೇಲಿ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋದು? ನಮ್ಮ ಇಲ್ಲ, ಇದು ನಾವು ಮದುವೆಯಾಗಿ ಬಂದಾಗಿಂದ ಮಾಡ್ತಾ ಇರೋದು. ಪ್ರತಿಯೊಬ್ಬರು ಮಾಡ್ಬೋದು ಇದನ್ನ. ಹೆಣ್ಮಕ್ಳೇ ಲಕ್ಷ್ಮೀ ಇರಲ್ವಾ, ಅದಕ್ಕೆ ಮನೆಯಲ್ಲಿ ಇರಬೇಕು ಅಂತ ಅಲ್ಲ, ಪ್ರತಿಯೊಂದು ಮನೆಗೆ ಹೋದ ಹೆಣ್ಮಕ್ಳು ಮಾಡಬೇಕು. ಗಂಡನ ಮನೇಲಿ ಹೋದ ಮನೇಲಿ ಇದ್ದ ಮನೇಲಿ ಎಲ್ಲ ಮಾಡ್ಬೇಕು. ನಾನು ನಮ್ಮ ಯಜಮಾನ್ರು ಮದುವೆ ಆದ ವರ್ಷದಿಂದ ಮಾಡ್ತಾ ಇದ್ದೀನಿ, ಇವತ್ತವರೆಗೂ ಮಾಡಿದ್ದೀನಿ. ಇನ್ನು ಮುಂದೆ ರಾಧಿಕಾ ಮಾಡ್ತಾರೆ. ಸೊ ಹೇಳ್ಕೊಟ್ರಿ, ಇವತ್ತು ಕೂಡ ಹೇಳ್ಕೊಡ್ತಾ ಇದ್ರಿ ಹೀಗೆ ಮಾಡು ಅಂತ ಹೇಳಿ. ಸೊ ಮುಂದಿನ ವರ್ಷದಿಂದ ಬಹುಶಃ ರಾಧಿಕಾ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾರೆ ಹಬ್ಬ? ಇಲ್ಲ, ನಮ್ಗೆ ಅತ್ತೆ ಬೇಕು. ರಾಧಿಕಾ ನಾವು ನೆಕ್ಸ್ಟ್ ಇಯರ್ ಅವ್ರದ್ದು ಮನೆ ಆಗ್ತಿದೆ, ಅಲ್ಲಿ ಇಂಟೀರಿಯರ್ ನಡೀತಾ ಇದೆ, ಅಲ್ಲಿ ನಾವು ಹೋಗ್ತೀವಲ್ಲ ಅವರು ಅಲ್ಲಿ ಮಾಡೋದು. ಓಕೆ ರಾಧಿಕಾ, ಏನು ಹಬ್ಬ ಅಂದ ತಕ್ಷಣ ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡೋದು, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಪೂಜೆ ಮಾಡೋದು ಅದೆಲ್ಲ ಇರುತ್ತೆ. ನೀವು ಬಿಸಿ, ಯಶ್ ಅವರು ಕೂಡ ಬಿಸಿ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಬ್ಬ ಕೂಡ ಒಂದು ಅಕೇಶನ್ ಆಗುತ್ತೆ ಅಂತ ಹೇಳಿ. ಸೊ ಈ ಹಬ್ಬಗಳ ಬಗ್ಗೆ ನಿಮ್ಮ ಒಪಿನಿಯನ್ ಅಂತ ಹೇಳಿ? ಹಬ್ಬಗಳಂದ್ರೆ ಫಸ್ಟ್ ನನಗೆ ಖುಷಿ ಕೊಡೋದಂದ್ರೆ ಡಯಟ್ ಇರಲ್ಲ.
ಆವತ್ತು ಒಂದಿನ ಊಫಿ ಎಲ್ಲ ತಿನ್ಬೋದು ಅಂತ. ಆ್ಯಂಡ್ ಇವತ್ತು ಸ್ಪೆಷಲ್ ಆಗಿ ನಮ್ಮ ಅತ್ತೆ ಎಷ್ಟು ವೆರೈಟಿ ಅಡುಗೆ ಮಾಡಿದ್ದಾರೆ, ಎಷ್ಟು ವೆರೈಟಿ ಸ್ವೀಟ್ಗಳು ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ನಾನು ಕಾಯ್ತಾ ಇದ್ದೀನಿ ಯಾವಾಗ ಊಟ ಮಾಡೋದು ಅಂತ, ಲಂಚ್ ಬೇಕು ಯಾವಾಗ ಅಂತ. ಬಟ್ ಐ ಥಿಂಕ್ ಹಬ್ಬಗಳು ಅದೇ ಸ್ಪೆಷಾಲಿಟಿ ಅನಿಸುತ್ತೆ. ಆ ಸಂಭ್ರಮ, ಖುಷಿ, ಬೆಳಿಗ್ಗೆ ಎದ್ದಬೇಕಾದ್ರೇ ಒಂದು ಉತ್ಸಾಹ ಇರುತ್ತೆ. ಅಲಂಕಾರ ಮಾಡೋದು, ನಾವು ಡ್ರೆಸ್ ಅಪ್ ಮಾಡ್ಕೊಳ್ಳೋದು, ಅಡುಗೆಗಳು ಎಲ್ಲ ಸೇರ್ತೀವಿ. ಇವತ್ತು ಎಷ್ಟು ತಡವಾಗಿ ಬರ್ತಾರೆ, ಬಟ್ ಶೂಟಿಂಗ್ ಇರೋದ್ರಿಂದ ಅದು ಹೇಳ್ತಾರಲ್ಲ ಕೆಲಸ ಶ್ರದ್ಧೆ ಅಂತ, ಸೊ ತಡವಾಗಿ ಬರ್ತಾರೆ. ಬಟ್ ಹಿ ವಿಲ್ ಆಲ್ಸೋ ಜಾಯ್ನ್ ಅಸ್ ಸಂಜೆ ಪೂಜೆಗೆ. ಸೊ ತುಂಬಾ ಚೆನ್ನಾಗಿರುತ್ತೆ, ನಾವೆಲ್ಲ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ತರ. ನಂದಿನಿ ಅವರು ಇವತ್ತು ಯಶ್ ಇಲ್ಲ ನಮ್ಮ ಇಂಟರ್ವ್ಯೂ ಅಲ್ಲಿ, ಸೊ ಅವ್ರ ಪರವಾಗಿ ನಿಮಗೆ ಕೇಳ್ತಿದ್ದೀನಿ. ಯಾಕಂದ್ರೆ ಅಣ್ಣ ತಂಗಿ ಬಾಂಡೇಜ್ ತುಂಬಾ ಚೆನ್ನಾಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋದು. ಹಬ್ಬ ಟೈಮಲ್ಲಿ ಯಶ್ ಅವ್ರು ಹೇಗೆ ಇನ್ವಾಲ್ವ್ ಆಗ್ತಾರೆ ಮನೆಯಲ್ಲಿ ಅಂತ ಹೇಳಿ? ಶೂಟಿಂಗ್ ಇದ್ರೆ ಇಲ್ಲ ಅಂದ್ರೆ ಬಂದ್ ಮನೇಲಿ ಇರ್ತಾನೆ, ಕಾಲು ಎಳಿತಾ ಇರ್ತಾನೆ, ಜೋಕ್ ಮಾಡ್ತಾ ಇರ್ತಾನೆ, ತಲೆ ತಿಂದ್ಬಿಡ್ತಾನೆ. ಅಮ್ಮ ಏನ್ ಅಡ್ಗೆ ಮಾಡಿದ್ಯಾ, ಅದಾಕ್ಬೇಡ ಇದಾಕ್ಬೇಡ. ಅಮ್ಮ ಅವ್ನಿಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ. ಅಮ್ಮ ಮಾಡಿದ ಒಬ್ಬಟ್ಟು. ಇವತ್ತು ಕೂಡ ಒಬ್ಬಟ್ಟು ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ ನಮ್ಗೆ. ಅವ್ನಿಗೆ ಏನೇನ್ ಚಿಕ್ಕ ವಯಸ್ಸಿಂದ ಏನ್ ಇಷ್ಟನೋ ಅದೆಲ್ಲ ಇವತ್ತಿಗೂ ಅವ್ನಿಗೆ ಸೇಮ್ ಟೇಸ್ಟ್ ಏನ್ ಚೇಂಜ್ ಆಗಿಲ್ಲ. ಅವನೆಲ್ಲೇ ಹೋದ್ರು ಅವನು ಇನ್ಫ್ಯಾಕ್ಟ್ ನಮ್ಮ ಅತ್ತಿಗೆ ತಲೆ ತಿಂತಾ ಇರ್ತಾನೆ, ಇದ್ ಮಾಡ್ತಾ ಇದ್ರು ನಮ್ಮ ಅಮ್ಮ. ಪಾಪ ಇವ್ರು ಇಂಟರ್ನೆಟ್ ಹುಡುಗಿ ಎಲ್ಲಾ ಮಾಡ್ಕೊಡ್ತಾ ಇರ್ತಾರೆ. ಇಂಟರ್ನೆಟ್ ನೋಡಿ ಅಡ್ಗೆ ಕಲಿತಾ ಇರೋದು ಇವಾಗ. ತುಂಬಾನೇ ಎಲ್ಲ ಮಾಡ್ತಾನೆ, ಕಲಿತಾ ಇದ್ದಾಳೆ. ನಮ್ಮ ಗೌಡ್ರ ಅಡಿಗೆ ಎಲ್ಲ ಕಲಿತಾ ಮುದ್ದೆ ರೊಟ್ಟಿ ಎರಡೆರಡೆ ಮಾಡ್ತಾರೆ. 50 ಜನ ಎಲ್ಲ ಊಟಕ್ಕೆ ಕಾಯ್ಬಾರ್ದು ಅಲ್ವಾ ರಾಧಿಕಾ? ಯಜಮಾನ್ರಿಗೆ ಫಸ್ಟ್ ತಿನ್ನಿಸ್ತಾ ಇದ್ದಾರೆ. ಎಲ್ಲ ಎಕ್ಸ್ಪೆರಿಮೆಂಟ್ ಫಸ್ಟ್ ಯಶ್ ಮೇಲೆ. ಅವ್ರು ಆರಾಮಾಗಿದ್ರೆ ಆಮೇಲೆ ನನ್ನ ಹೆಂಡತಿ ರೊಟ್ಟಿ ಮಾಡಿದ್ಲು, ಇವತ್ತು ಮುದ್ದೆ ಮಾಡಿದ್ಲು. ರೌಂಡ್ ಆಗಿ ಬರುತ್ತಾ ರೊಟ್ಟಿ ಅಥವಾ ಇನ್ನೊಂದೇನು ಮುದ್ದೆ ರೌಂಡ್ ಆಗಿ ಬಂತು? ಓಕೆ, ಮಷಿನ್ ಏನಾದ್ರು ಅಥವಾ ಹಾಗೆ ನೀವೇ ಮಾಡಿದ್ದು? ಇದೇ ಮಷಿನ್. ಆಮೇಲೆ ಇನ್ನೊಂದೇನು ಸಾಸಿವೆ ಚಿತ್ರ ನಮ್ಮ ಯಶಕ್ಕೆ ತುಂಬಾ ಇಷ್ಟ. ಅದನ್ನ ನನ್ನ ಹೆಂಡತಿ ಮಾಡಿದ್ಲು ಅಂತ ಸ್ಪೆಷಲ್ ಆಗಿ ಫೋನ್ ಹಾಕಿದ್ದ. ಅಂದ್ರೆ ನಮ್ಮ ಅತ್ತೆ ಮಾಡ್ಬೇಕಾದ್ರೆ ನೋಡೋದು ಹೇಗ್ ಮಾಡ್ತಾರೆ ಅಂತ, ಆಮೇಲೆ ಮನೆಗೆ ಹೋಗ್ಬಿಟ್ಟು ಟ್ರೈ ಮಾಡೋದು ಹೇಗ್ ಮಾಡೋದು ಅಂತ. ಸೊ ಅದು ಹೇಗ್ ಬಂದ್ರು ಪಾಪ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ಚೆನ್ನಾಗಿ ಇರಬಹುದು ಗೊತ್ತಿಲ್ಲ. ಅಮ್ಮ, ಇನ್ನು ಪೂಜೆ ದೇವ್ರ ನಂಬಿಕೆ ಆ ವಿಚಾರದಲ್ಲಿ ಎಷ್ಟು ಹೇಗೆ ಅಂತ ಹೇಳಿ? ತುಂಬಾ ದೇವ್ರ ಮುಂದೆ ಕೂರಲ್ಲ, ಹಂಗಂತ ದೇವ್ರ ನಮ್ದೇ ಇರಲ್ಲ. ಕೆಲಸ ಫಸ್ಟ್ ಮಾಡ್ತಾನೆ. ಮನೇಲಿದ್ರೆ ಚೆನ್ನಾಗಿ ದೇವಸ್ಥಾನಕ್ಕೆ ಹೋಗೋದು, ಮನೇಲಿದ್ರೆ ಹಬ್ಬ ಇದ್ರೆ ಫ್ರೀ ಆಗಿದ್ರೆ ಎಲ್ಲ ಪೂಜೆ ಎಲ್ಲ ಮಾಡ್ತಾನೆ. ಮನೇಲಿ ಹಬ್ಬದಲ್ಲಿದ್ರೆ ಭಾಗವಹಿಸ್ತಾನೆ. ಆತರ ತುಂಬಾ ದೇವ್ರು ಅಂತಾನೆ ಕೂತ್ಕೊಳ್ಳಲ್ಲ, ಹಂಗಂತ ದೇವ್ರ ಇಲ್ಲದೆ ಕೆಲಸದಲ್ಲೇ ದೇವ್ರು ನೋಡ್ತಾರೆ. ಎಲ್ಲಾನು ಮಾಡ್ತಾರೆ, ತುಂಬಾ ಅಡಿಕ್ಟ್ ಇಲ್ಲ ಯಾವುದಕ್ಕೂ. ಓಕೆ, ರೈಟ್. ಇನ್ನು ರಾಧಿಕಾ ಹೇಳ್ತಾ ಇದ್ರು ಅತ್ತೆ ಆಗ್ಲೇನಂತಂದ್ರೆ ಮೊದಲ ಅಫಿಷಿಯಲ್ ಇಂಟರ್ವ್ಯೂ ಇದು ಕೂಡ ಪರ್ಸನಲ್ ಲೈಫ್ ಬಗ್ಗೆ ಮಾತನಾಡ್ತಿರೋದು, ಎಲ್ಲೂ ಮಾತಾಡಿಲ್ಲ ಮದುವೆ ಆದ್ಮೇಲೆ ಅಂತ ಹೇಳಿ. ಸೊ ಹೊಸ ಲೈಫ್ಗೆ ಎಂಟ್ರಿ ಆಗಿದ್ರೆ ಹೇಗಿದೆ, ಚೇಂಜಸ್ ಏನೆಲ್ಲ ಕಾಣ್ತಾ ಇದೆ ಅಂತ ಹೇಳಿ? ಚೇಂಜಸ್ ಅಂದ್ರೆ ಐ ಥಿಂಕ್ ಸ್ವೀಟೆಸ್ಟ್ ಥಿಂಗ್ ಏನು ಅಂದ್ರೆ ನಾನು ಜಾಸ್ತಿ ಖಾರ ತಿನ್ನಲ್ಲ. ಸೊ ನನಗೋಸ್ಕರ ಅಂತ ಸೆಪ್ರೇಟ್ ಆಗಿ ಅತ್ತೆ ಕಡಿಮೆ ಖಾರ ಅಡುಗೆ ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಲೈಕ್ ರಿಯಲಿ ಸ್ವೀಟ್. ಬಿಕಾಸ್ ಏನಾಗುತ್ತೆ, ಒಂದು ಹೊಸ ಮನೆಗೆ ಎಂಟರ್ ಆದ ತಕ್ಷಣ ಆತಂಕಗಳಿರುತ್ತೆ. ಅಂದ್ರೆ ಒಂದು ಹೊಸ ವಾತಾವರಣ, ಅದನ್ನ ಹೇಗೆ ಅಷ್ಟು ಕಂಫರ್ಟಬಲ್ ಮಾಡ್ಕೊಡ್ತಾರೋ ಅಷ್ಟು ನಮ್ಗೆ ಖುಷಿ. ಸೊ ಆ ಥರದ್ದು ನಂಗೆ ಯಾವುದೇ ಪ್ರಾಬ್ಲಮ್ ಅನ್ಸೇ ಇಲ್ಲ. ಮೊದ್ಲಿಂದಾನು ಸೀರಿಯಲಿಂದಾನು ಪರಿಚಯ ಹೌದು, ಬಟ್ ದೆನ್ ಸೊಸೆಯಾಗಿ ಬಂದ್ಮೇಲೆ ಬೇರೆನೇ ಜೀವನ ಇರುತ್ತೆ. ಸೊ ನನಗೆ ಹೇಳ್ಕೊಡೋದಾಗ್ಲಿ ಅಥವಾ ನನಗೆ ಹೇಗೆ ಇಷ್ಟ ಏನಿಷ್ಟ ಇಲ್ಲ ಅದೆಲ್ಲ ಸಣ್ಣದು ಎಲ್ಲ ಅಂದ್ರೆ ಟು ಕೀಪ್ ಇಟ್ ಇನ್ ಮೈಂಡ್ ಆ್ಯಂಡ್ ಡೂ ಇಟ್. ಸೊ ಅದು ಯು ಫೀಲ್ ಸೋ ವಾಂಟೆಡ್. ಇವ್ರು ಏನಂದ್ರೆ ಸಾಮಾನ್ಯವಾಗಿ ಅದಕ್ಕೆ ಎಂಟ್ರಿ ಆದಾಗ ಮನೇಲಿ ಹೆಣ್ಮಕ್ಳು ಏನು ಅನ್ಕೊಳ್ತಾರೆ, ಓ ಇಷ್ಟು ದಿನ ನಾನು ಇದ್ದಿದ್ದ ಮನೆ, ನನ್ನ ಪ್ಲೇಸಿಗೆ ಯಾರೋ ಬಂದ್ಬಿಟ್ರ ಅಂತ ಒಂಥರ ಭಯ. ಬಟ್ ನಿಮ್ಮ ಮುಖದಲ್ಲಿ ಅದು ಒಂಚೂರು ಕಾಣ್ತಿಲ್ಲ. ನಾವು ಬಂದಾಗಿನ ನೋಡ್ತೀವಿ ನೀವಿಬ್ರು ಫ್ರೆಂಡ್ಸ್ ತರ ಮೊಬೈಲಲ್ಲಿ ಮೆಸೇಜ್ಗಳು ಶೇರ್ ಮಾಡ್ಕೊಳ್ತಾ ಇದ್ದಿದ್ದು, ಫೋಟೋಸ್ಗಳು ನೋಡ್ತಾ ಇದ್ದಿದ್ದು ನೋಡಿದ್ರೆ ಬಾಂಡೇಜ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಂದ್ರೆ ಆ್ಯಕ್ಚುಲಿ ನನಗೆ ಇವರು ಫಸ್ಟಿಂದ ನೋಡಿದ್ದೆ, ಬಟ್ ತುಂಬ ಕ್ಲೋಸ್ ಆಗಿ ನೋಡಿದ್ದು ಲೈಕ್ ಒಂದು ಕಿರಾತಕ ಫಿಲಮ್ ಟೈಮಲ್ಲಿ ಅಣ್ಣ ನನ್ನ ಹತ್ರ ಹೇಳ್ದಾಗಲೇ. ಸೊ ಬಟ್ ನಂಗೆ ಅವಾಗಿಂದ ಇವರು ಅಂದರೆ ತುಂಬ ಇಷ್ಟ. ಯಾಕೆಂದರೆ ಶಿ ಸೋ ಸಿಂಪಲ್ ಆ್ಯಂಡ್ ಡೌನ್ ಟು ಅರ್ತ್. ಒಂದು ಹೀರೋಯಿನ್ ಅನ್ನೋ ಆ್ಯಟಿಟ್ಯೂಡ್ ಎಲ್ಲ ಅಂದ್ರೆ ಫ್ರೆಂಡ್ಲಿ ಆಗಿ ಅವ್ರು ಫಸ್ಟಿಂದ ಇದ್ದಾರೆ. ಅವರ ಬಾಂಡಿಂಗ್ ಫಸ್ಟಿಂದ ಹಂಗೆ ಇದೆ. ಸೊ ಅದಕ್ಕೆ ಅವ್ರಿಗೆ ಮದುವೆ ಆಗಿ ಬಂದ್ಮೇಲೆ ನಂಗೆ ಏನು ಚೇಂಜಸ್ ಇಲ್ಲ. ನಮ್ಮ ಅಣ್ಣನ ಎಷ್ಟು ಲವ್ ಮಾಡ್ತೀನಿ, ಇವ್ರನ್ನೂ ಅಷ್ಟೇ ಲವ್ ಮಾಡ್ತೀನಿ. ಬಟ್ ಇವರಿಬ್ರು ಚೆನ್ನಾಗಿರ್ಬೇಕಷ್ಟೇ. ಲೈಕ್ ಏನೋ ಅಣ್ಣ ಯಾವಾಗಲೂ ನಂಗೆ ಗೊತ್ತು, ಅವ್ನು ಯಾವಾಗಲೂ ಒಂದೇ ಥರ ಇರ್ತಾನೆ. ಸೊ ಇವರು ಅಷ್ಟೇ, ಅವಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ, ಮುಂದೆ ಹಾಗೆ ಇರ್ತಾರೆ ಅಂತ ನಂಬಿಕೆ ನನಗಿದೆ. ಓಕೆ, ನಂದು ಮತ್ತೆ
ನಂದು ರಿಲೇಶನ್ಶಿಪ್ ಹೇಗಿದೆ ಅಂದ್ರೆ, ನನಗೆ ತಮ್ಮ ಇದ್ದಾನೆ, ತಂಗಿ ಇಲ್ಲ. ಸೊ ಈ ಮೂಲಕ ನನಗೆ ಒಂದು ತಂಗಿ ಸಿಕ್ಕಿದ್ಲು. ವಿ ಆರ್ ಮೋಸ್ಟ್ಲಿ ಲೈಕ್ ಫ್ರೆಂಡ್ಸ್. ಪರ್ಸನಲ್ ವಿಷಯ ಆಗ್ಲಿ ಅಥವಾ ಅಣ್ಣನ ಬಗ್ಗೆ ಏನಾದ್ರೂ ಗಾಸಿಪ್ ಮಾಡೋದಾಗ್ಲಿ ಮಾಡ್ತೀವಿ ನಾವು. ಏನಾದ್ರೂ ಹೇಳ್ಕೊಡ್ತಾ ಇರ್ತಾರೆ, ನಂದು ನಾವು ಕೇಳ್ಬೋದಾ ಗಾಸಿಪ್? ಎಲ್ಲ ನಾವು ಇದ್ ಮಾಡ್ತಾ ಇದ್ವಿ, ಕಂಪ್ಲೇಂಟ್ ಮಾಡ್ತಾ ಇದ್ವಿ, ಅಥವಾ ಅವ್ರಿಗೆ ಹೇಗೆ ತೊಂದರೆ ಕೊಡೋದು ಅಂತ ನಂದು ನನ್ಗೆ ಹೇಳ್ಕೊಡ್ತಾ ಇರ್ತಾಳೆ. ಕಾಲಿ ಎಳೆಯೋದು ಸಪೋರ್ಟ್ ಮಾಡ್ತೀವಿ. ನನ್ ಕಡೆ ಇದ್ದವ್ಳು ನಿಮ್ಮ ಅತ್ತಿಗೆ ಕಡೆ ಹೋಗ್ಬಿಟ್ಟಿದ್ಯಾ ಅಂತ. ಹೌದು, ಸಾಮಾನ್ಯವಾಗಿ ಅಣ್ಣನ ಪರ ವಹಿಸೋದು, ಬಟ್ ಇಲ್ಲಿ ಉಲ್ಟಾ. ಯಾಕೆಂದ್ರೆ ನಂಗೆ ಅವ್ನ್ ಬೇಜಾರ್ ಮಾಡ್ಕೊಂಡು ನಾನೇನ್ ಕೇಳಿ ಇವ್ರಿಗೆ ಬೇಜಾರಾಗ್ಬಾರ್ದು ಅಷ್ಟೇ. ಓಕೆ, ಸೊ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಹೇಳ್ತಾ ಇದ್ರು. ಮೊದಲೇ ಬಾರಿಗೆ ಯಶ್ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಿರೋದು. ಯಶ್ ಮನೆ ಮಾತ್ರ ಅಲ್ಲ, ಈಗ ರಾಧಿಕಾ ಅವ್ರ ಮನೆ ಕೂಡ ಇದೆ. ಹೌದು, ಸೊ ಹಬ್ಬ ಯಾವ ರೀತಿ ಆಚರಿಸ್ತಿದ್ದಾರೆ ಅಂತ ಹೇಳಿ ರಾಧಿಕಾ ಅವರು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತಿದ್ದಾರೆ. ಇನ್ನೂ ಸಾಕಷ್ಟು ಹೇಳೋದು ಬಾಕಿ ಇದೆ ಅವ್ರ ಹತ್ರ. ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬ್ರೇಕ್ನ ನಂತರ ಯಶೋಲಕ್ಷ್ಮಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೋಮವಾಗಲೇ ಹೇಳ್ತಾ ಇದ್ರು ರಾಧಿಕಾ ಅವರು, ಇವತ್ತು ಹಬ್ಬದ ಸಂಬಂಧವಾಗಿ ಸಾಕಷ್ಟು ವೆರೈಟಿ ಸ್ವೀಟ್ಸ್ ಮಾಡಿದಿರಿ, ಅಡ್ಗೆ ಮಾಡಿದಿರಿ ಅಂತ ಹೇಳಿ. ಏನ್ ಸ್ಪೆಷಲ್ ಹಾಗಾದ್ರೆ ಇವತ್ತು ಅಡ್ಗೆಯಲ್ಲಿ? ಇವತ್ತು ಒಬ್ಬಟ್ಟು, ಪಾಯಸ, ಚಿರೋಟಿ ನಾನು ಫಸ್ಟ್ ಟೈಮ್ ಹಬ್ಬಕ್ಕೆ ಬಂದಾಗ ಚಿರೋಟಿ ಕೊಟ್ಟಿದ್ರು ಅತ್ತೆ. ಸೊ ನನ್ಗೆ ಅದಿಷ್ಟ ಆಗಿ ಪ್ರತಿ ಹಬ್ಬಕ್ಕೂ ಚಿರೋಟಿ ಇದ್ದೇ ಇರುತ್ತೆ. ನನಗೆ ಕಂಪಲ್ಸರಿ ಎಲ್ಲ ಹಬ್ಬಕ್ಕೂ ಚಿರೋಟಿ ಪಕ್ಕ. ನಾನಿದ್ರೆ ರಾಧಿಕಾ ಅವರು ನಾನ್ ಬಂದ ಮೇಲೆ, ಆಮೇಲೆ ಜಾಮೂನು, ರಸಗುಲ್ಲ, ಒಬ್ಬಟ್ಟು. ಇದಿಷ್ಟು ಸ್ವೀಟ್ ಅಲ್ಲಿ ರಾಧಿಕಾ ಅವ್ರು ಯಾವ್ದಾದ್ರು ಸ್ವೀಟ್ ಮಾಡಿದ್ರ ಇದುವರೆಗೂ? ಮದ್ವೆ ಆದ ದಿನದಿಂದ ಇವತ್ತವರೆಗೂ ಬೇಸನ್ ಲಡ್ಡು ಟ್ರೈ ಮಾಡಿದೀನಿ. ಬಿಕಾಸ್ ಯಶ್ಗೆ ಈಗ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ, ಈಗ ಯಶ್ಗೆ ಏನ್ ಇಷ್ಟನೋ ಅದೇ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ನಾನು. ಸೊ ಬೇಸನ್ ಲಡ್ಡು ಟ್ರೈ ಮಾಡಿದೀನಿ, ಆಮೇಲೆ ಕಾಜು ಪಿಸ್ತಾ ರೋಲ್ ಟ್ರೈ ಮಾಡಿದೀನಿ. ಅದ್ರಲ್ಲಿ ಯಶ್ಗೆ ಬೇಸನ್ ಲಡ್ಡು ಇಷ್ಟ. ಅತ್ತೆಗೆ ಟೇಸ್ಟ್ ಮಾಡಕ್ ಕೊಟ್ಟಿದ್ರ? ಅತ್ತೆ ಟೇಸ್ಟ್ ಮಾಡಿದ್ದಾರೆ, ಕಳಿಸ್ತಾಳೆ. ಸ್ಪೆಷಲಿ ಹೇಳ್ಬೇಕಾದ್ರೆ ಬೇಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೇಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ. ಈ ಕೇಕ್ಸ್, ಬರ್ಡೇಸ್, ಆನಿವರ್ಸರೀಸ್ ಎಲ್ಲ ಆದ್ರೆ ಕೇಕ್ ಮಾಡ್ಕೊಂಡ್ ಬರ್ತಾರೆ. ಸಮಟೈಮ್ಸ್ ನನ್ಗೆ ಏನ್ ಇಷ್ಟ ಅದನ್ನ ಮಾಡ್ತಾರೆ, ಚರಿಗೆ ಏನ್ ಇಷ್ಟ ಅದನ್ನ ಮಾಡ್ತಾರೆ. ಲೈಕ್ ಏನೋ ಅಣ್ಣಂಗೆ ಏನ್ ಇಷ್ಟ ಆಯ್ತರ ಕೇಕ್ ಬೇಕಿಂಗ್, ಚಾಕ್ಲೇಟ್ಸ್ ಎಲ್ಲ ಕಳಿಸ್ತಾ ಇರ್ತಾರೆ. ಸೊ ನಿಮಗೆ ಯಾವ್ದು ಫೇವ್ರೇಟ್? ರಾಧಿಕಾ ಅವ್ರು ಇಷ್ಟು ದಿನ ಮಾಡಿ ಕಳ್ಸಿದ್ರು, ನಿಮ್ ಫೇವ್ರೇಟ್ ಅನ್ಸಿದ್ದು ಕೇಕ್? ಇನ್ನು ಅತ್ತೆ ಮಾಡಿ ಬಡಿಸಿದ್ರಲ್ಲಿ ನಿಮ್ ಫೇವ್ರೇಟ್ ಯಾವುದು? ಒಂದ್ರಲ್ಲಿ ಎಷ್ಟೋ ಇದೆ ಆಕ್ಚುಲಿ. ಒಂದ್ ಹೇಳ್ಬೇಕಾದ್ರೆ ಕೈಗುಣ ಅಂತ ಹೇಳ್ತಾರೆ, ನಮ್ಮ ಅತ್ತೆಗೆ ಅದಿದೆ. ಅವರು ದಾಲ್ ಜಸ್ಟ್ ಸಿಂಪಲ್ ಬೇಳೆ ಸಾರು ಮಾಡಿದ್ರು ಅದು ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ಸೂಪರ್ ಆಗಿರುತ್ತೆ. ಅಂಡ್ ಅದೇ ನಂದುಗೂ ಬಂದಿದೆ. ಕೆಲಸತಿ ನನ್ಗೆ, ನಾನು ಸಂಜೆ ಹೊತ್ತು ಸುಸ್ತಾದಾಗ ನಂದು ಚಪಾತಿ ಮತ್ತೆ ಪಲ್ಯ ಮಾಡ್ಕೊಡ್ತಾಳೆ, ತುಂಬಾ ಚೆನ್ನಾಗಿರುತ್ತೆ ಅದು. ಸೊ ನಂದಿನಿ ಅವ್ರು ಕೂಡ ಅರ್ಥ ಮಾಡ್ಕೊಂಡಿರ್ತಾರೆ ಇಷ್ಟೊತ್ತಿಗೆ ಅದಕ್ಕೆ ಟೇಸ್ಟ್ ಯಾವ ತರ ಇದೆ ಏನು ಅಂತ ಹೇಳಿ. ಸೊ ಏನೇನು ಪ್ರಿಫರ್, ಅವ್ರಿಗೆ ಏನೇನು ಇಷ್ಟ ಆಗುತ್ತೆ, ಏನೇನು ಮಾಡ್ಕೊಡ್ತೀರಾ ಅಂತ ಹೇಳಿ? ಆಕ್ಚುಲಿ ಅವ್ರು ಏನ್ ಮಾಡಿದ್ರು ನಮ್ ಗೌಡ ಸ್ಟೈಲ್ ಏನ್ ಮಾಡಿದ್ರು ತಿಂತಾರೆ, ಇಷ್ಟ ಅವ್ರಿಗೆ. ಸ್ಪೆಷಲಿ ಅವ್ರಿಗೆ ಈಗ ಒಬ್ಬಟ್ಟು ಇಷ್ಟ, ಪಾಯಸ, ಆಮೇಲೆ ಇನ್ನ ಏನೆಲ್ಲ ಸ್ವೀಟ್ಸ್ ಇರುತ್ತಲ್ಲ, ಕಜ್ಜಾಯ, ಚಕ್ಲಿ, ಈ ತರದೆಲ್ಲ ತುಂಬಾ ಇಷ್ಟ. ಮಂಡ್ಯ ಸ್ಟೈಲ್, ಎಲ್ಲ ಮಾಡ್ತಾರೆ, ತುಂಬಾ ಇಷ್ಟ. ಈಗ ಇಷ್ಟ ಆಗಿದೆ ಯಶ್ ಅವ್ರ ಪರಿಚಯ ಆದ್ಮೇಲೆ ಇಷ್ಟ ಆಗಿಲ್ಲ, ಇಷ್ಟ ಆಯ್ತಾ ಅಂತ? ಅವ್ರ ತಂದೆ ಇಲ್ಲ, ಅಪ್ಪ ಎಲ್ಲ ತಿಂತಾರಲ್ಲ, ಮಳಿಕೆ ಸಾರು. ಅಪ್ಪ ತಿಂತಾರೆ. ನನಗೆ ಯಶ್ ಪರಿಚಯ ಆದ್ಮೇಲೆ ಇದೆಲ್ಲ ಸೊಪ್ಪು ಸಾರು, ಬಸ್ಸಾರು ಅದೆಲ್ಲ ನನಗೆ ಈಗ ಪರಿಚಯ. ಓಕೆ ಓಕೆ. ಇನ್ನು ಏನಂತಂದ್ರೆ ಇಬ್ರು ಕೂಡ ಬ್ಯುಸಿ ಇರ್ತಾರೆ, ಮಗ ಸೊಸೆ ಇಬ್ರು ಕೂಡ ಫಿಲ್ಮ್ ಶೂಟಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಈವೆಂಟ್ಸ್ ಇರ್ಬೋದು ಅಂತ ಹೇಳಿ. ಅವ್ರನ್ನ ಹಬ್ಬಕ್ಕೆ ಅಥವಾ ಏನಾದ್ರು ಸ್ಪೆಷಲ್ ಇವೆಂಟ್ಸ್ ಇರ್ಬೇಕಾದ್ರೆ ಮನೆ ಕರ್ಕೊಂಬರೋದು ಕಷ್ಟ ಆಗುತ್ತೆ ಅಥವಾ ಅವರಾಗೆ ಇನಿಷಿಯೇಟಿವ್ ತಗೊಂಡು ಬಂದ್ಬಿಡ್ತಾರಾ ಅಂತ ಹೇಳಿ? ಇಲ್ಲ, ರಾಧಿಕಾ ಬಂದ್ಬಿಡ್ತಾಳೆ, ಎಷ್ಟು ಸ್ವಲ್ಪ ನಿಧಾನಕ್ಕೆ ಬರ್ತಾನೆ. ಅಮ್ಮನ ಮನೆ ಅಲ್ವಾ ನಡೆಯುತ್ತೆ. ಇಲ್ಲ, ಅವನು ಯಾವಾಗ್ಲೂ ಅದನ್ನ ಕೆಲಸ ಫಸ್ಟ್. ಇವಳಿಗೂ ಟೈಮ್ ಕೊಡ್ತಾನೆ ಇಲ್ವಾ ನಂಗಂತ ಗೊತ್ತಿಲ್ಲ. ನಾನು ಇವಾಗ ಕೇಳಲ್ಲ, ಎಂಟಿ ಇರೋಳು ವಿಚಾರಿಸ್ಕೊತಾಳೆ. ಅವಾಗೆಲ್ಲ ನಾನು ಕೇಳ್ತಿದ್ದೆ, ಇವಾಗ ಅವಳಿದ್ದಾಳಲ್ಲ ಬರ್ತಾನೆ, ಲೇಟಾಗಿ ಬರ್ತಾನೆ. ಫಸ್ಟ್ ಇವಳು ಬಂದ್ಬಿಡ್ತಾಳೆ. ಪ್ಲಾನ್ ಎಲ್ಲ ಇವಳೇ ಮಾಡೋದು. ಮತ್ತೆ ಎಲ್ಲ ಫ್ಯಾಮಿಲಿ ಸೇರಿ ಎಲ್ಲಾದ್ರೂ ಆಚೆ ಹೋಗಿದ್ರ ಮದ್ವೆ ಆದ್ಮೇಲೆ? ಇಡೀ ಫ್ಯಾಮಿಲಿ ಸೇರಿ ಎಲ್ಲರೂ ಸ್ಪೆಷಲ್ ಆಚೆ ಅಂತ ಅಂದ್ರೆ ಆನೆಸ್ಟ್ ಆಗಿ ಹೇಳ್ಬೇಕಾದ್ರೆ ನಾನು ಯಶ್ ಯಾವಾಗ್ಲೂ ಹೊರಗಡೆ ಇರ್ತೀವಿ. ಸೊ ನಮ್ಗೆ ಟೈಮ್ ಸಿಕ್ಕಾಗ
ಫ್ಯಾಮಿಲಿ ಜೊತೆ ಮನೇಲಿರ್ಬೇಕು, ಮನೆ ಊಟ ಮಾಡಬೇಕು ಅಂತ ನಮಗೆ ಆಸೆ ಆಗ್ಬಿಡುತ್ತೆ. ಸೊ ನಾವು ಅವಾಯ್ಡ್ ಮಾಡ್ತೀವಿ ಹೊರಗಡೆ ಹೋಗೋದು. ಆ ಥರ ನಾವು ರೆಸ್ಟೋರೆಂಟ್ಸ್ ಎಲ್ಲ ಹೋಗ್ತೀವಿ, ಬಟ್ ನಮಗೆ ನಮ್ಮ ಫ್ಯಾಮಿಲಿ ಟೈಮ್ ಅಂದರೆ ಮನೇಲಿ ಎಲ್ಲರೂ ಕೂತ್ಕೊಂಡು ಅತ್ತೆ ಮಾಡೋ ಊಟ ಮಾಡಿಕೊಂಡು ಅದು ನಮಗೆ ಖುಷಿ ಕೊಡೋದು. ಇನ್ನು ಯಶ್ ಅವರು ಇತ್ತೀಚೆಗೆ ತುಂಬಾ ಅಂದ್ರೆ ಹೊರಗಡೆ ಜನರ ಕಾಳಜಿ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರೋದು, ಅದ್ರಲ್ಲಿ ರಾಧಿಕಾ ಅವರು ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಎಲ್ಲೊಂದು ಕಡೆ ನಿಮಗೆ ಸಾಕಷ್ಟು ಹೆಮ್ಮೆ ಆಗುತ್ತೆ ಅಲ್ವಾ ಈ ವಿಚಾರಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು? ಬರೀ ಒಬ್ಬ ಹೀರೋಯಿನ್ ಆಗಿ ಮಾತ್ರ ಗುರುತಿಸ್ಕೊಳ್ತಿಲ್ಲ ಇತ್ತೀಚೆಗೆ ರಾಧಿಕಾ ಪಂಡಿತ್ ಹಾಗೆ ಯಶ್ ಅವರು ಅಂತ ಹೇಳಿ, ಇದ್ರ ಬಗ್ಗೆ ಹೇಳೋದಾದ್ರೆ? ಯಶ್ ಮನೆ ಫ್ಯಾಮಿಲಿಲಿ ಎಲ್ಲರೂ ಇನ್ವಾಲ್ವ್ ಆಗ್ತೀವಿ. ಅದಕ್ಕೆ ರಾಧಿಕಾನೂ ಆಗಿದ್ದಾಳೆ. ಬಟ್ ನಮ್ಮನೇಲಿ ಹೆಂಗೆ ಅಂದರೆ ಫಸ್ಟ್ ಯಶು ಹೀರೋ ಅಂತ ನಾವು ಯಾವತ್ತೂ ನೋಡಲಿಲ್ಲ. ಕರ್ನಾಟಕದ ಜನ ಕೊಟ್ಟಿದ್ದದು ಹೀರೋ ಅನ್ನೋ ಪಟ್ಟ. ನಾನು ಹೇಳೋದೇನೆಂದರೆ ಕರ್ನಾಟಕ ಜನಕ್ಕೆ ಯಶು ಬರೀ ಒಂದು ಹೀರೋ ಆಗಿ ಬಂದಿಲ್ಲ, ತುಂಬ ಗುರಿ ಇಟ್ಕೊಂಡು ಬಂದಿದ್ದೀವಿ ಯಶ್ ಫ್ಯಾಮಿಲಿ. ಅದೇ ಥರ ನಮ್ಮನೆಗೆ ಬಂದು ಸೊಸೆನೂ ಸಹ ಅದನ್ನು ಅನುಸರಿಸ್ತಾ ಇರೋದು ಇನ್ನೂ ಖುಷಿ. ಜೊತೆಗೆ ಯಶ್ ಜೊತೆಗೆ ನಾವೆಲ್ಲರೂ ಇರ್ತೀವಿ ಈ ಕೆಲಸದಲ್ಲಿ. ನಮ್ಮ ಹುಡುಗರು ಇರ್ಬೋದು, ರಾಧಿಕಾ ಇರ್ಬೋದು, ಮತ್ತು ಯಶು ಎಲ್ಲರೂ ನಾವು ಇವತ್ತು ಬರೀ ಯಶೋ ಮಾರ್ಗ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇದನ್ನು ಯಾವುದೋ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಮ್ಗೆ ಆಸೆ ಇದೆ. ಇದಕ್ಕೆ ಜನಗಳು ಸಹಕರಿಸ್ಬೇಕು. ಅಂದರೆ ಅಭಿಮಾನಿಗಳು ಮತ್ತು ಈ ಬೇರೆಯವರು ಇವತ್ತವ್ರಿಗೆ ಏನು ನಮ್ಮ ಹಿಂದೆ ಕೆಲಸ ಮಾಡ್ತಿದ್ದಾರೆ ಹುಡುಗರು, ಇದು ಯಶ್ ಮನೆಯವ್ರು ಮಾತ್ರ ಮಾಡ್ತಾ ಇಲ್ಲ, ಇದರಿಂದ ತುಂಬ ಹುಡುಗರಿದ್ದಾರೆ. ಅಂದರೆ ಫ್ಯಾನ್ಸು ಸಂಘ ಎಲ್ಲರೂ ಮಾಡ್ತಾ ಇದ್ದಾರೆ. ಅಭಿಮಾನಿಗಳು ನಮಗೆ ಜಾಗ ಕೊಟ್ಟು ಇವತ್ತು ಇಲ್ಲಿ ಕೂರಿಸಿದ್ದಾರೆ ಅಂದರೆ ನಾವೆಲ್ಲರೂ ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ನಾವು ಈ ಕೆಲಸ. ತುಂಬ ಖುಷಿಯಿಂದ ಮಾಡ್ತಾ ಇದ್ದೀವಿ ನಾವೆಲ್ಲ. ಯಶೋ ಮಾರ್ಗ ಬಗ್ಗೆ ರಾಧಿಕಾ ನಿಮ್ಮ ಮಾತು? ಅತ್ತೆ ಹೇಳ್ದಂಗೆ ಯಶೋ ಮಾರ್ಗ ಒಂದು ಸಂಸ್ಥೆ ಹೇಗೆ ಅಂದರೆ ನಾವು ಒಂದು ಏನೋ ಒಳ್ಳೇದು, ಬಿಕಾಸ್ ಈಗ ನಾವು ಈ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅಂದರೆ ವಿ ಹ್ಯಾವ್ ರಿಸೀವ್ಡ್ ಸೋ ಮಚ್ ಲವ್. ಸೊ ಅದನ್ನು ನಾವು ಯಾವ ಥರ ವಾಪಸ್ ಕೊಡ್ಬೋದು ಅಂತ. ಆ್ಯಂಡ್ ಐ ಥಿಂಕ್ ಅದು ಜವಾಬ್ದಾರಿ ಕೂಡ ಆ್ಯಸ್ ಸಿಟಿಸನ್ಸ್. ಸೊ ಇದು ಶುರು ಮಾಡಿದ್ದೀವಿ. ಇವ್ರು ಹೇಳ್ದಂಗೆ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಗುರಿ ಇದೆ. ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಜನ ನಮ್ಗೆ 20 ರೂಪಾಯಿ ಕೊಟ್ಟರೆ ನಾವು 2 ರೂಪಾಯಿ ವಾಪಸ್ ಕೊಡ್ಬೋದು, ಏನು ಕಷ್ಟ ಇಲ್ಲ. ಕೊಟ್ಟರೆ ಖುಷಿಯಿಂದ ಕೊಡ್ತೇವೆ. ಅದೇ ಥರ ನಾವು ಇವತ್ತು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಜನ ನಮ್ಮನ್ನು ಹೆಂಗೆ ತಗೊಂಡು ಹೋಗ್ತಾರೆ ಅದ್ರ ಮುಖಾಂತರ ಅವ್ರು ತಗೊಂಡು ಹೋಗದೇ ಇರಲಿ, ನಾವು ಮಾಡೋ ಕೆಲಸನ ಗುರಿ ಇಟ್ಟು ಮಾಡ್ತಾನೆ ಇರ್ತೀವಿ. ಸಮಾಜ ಸೇವೆ ಮಾಡಿ ನನಗೆ ಎಲ್ಲ ಈ ಮುಖಾಂತರ ಒಂದು ಏನು ಹೇಳ್ತೀನಿ ಅಂದರೆ ಎಷ್ಟು ಹೀರೋ ಆಗಿ ಗೆದ್ದಿರೋದಕ್ಕಿಂತ ಯಶೋ ಮಾರ್ಗ ಮಾಡ್ತಿರೋದು ನಮ್ಮ ಫ್ಯಾಮಿಲಿಗೆ ತುಂಬ ಖುಷಿ ಇದೆ. ಯಾಕೆಂದರೆ ಹಿಂದೆ ಅಣ್ಣವ್ರು ಮಾಡಿದ್ದು ನಾನು ನೋಡಿದ್ದೀನಿ. ಅಂದರೆ ಒಂದು ಮೆಸೇಜು ಸಮಾಜಕ್ಕೆ. ಇವಾಗ ಯಶು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂದರೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದೇ ಥರ ಇನ್ನು ಮುಂದೇನು ಮಾಡಿದ್ರೆ ಜನ ಯಾರು ಇಲ್ಲಿ ದಡ್ರಿಲ್ಲ, ಗುರ್ತಾರೆ ಅನ್ನೋದಕ್ಕೆ ಯಶೇ ಕಾರಣ. ಯಶೋ ಮಾರ್ಗ ಮಾಡಿದ್ದ ಒಂದು ಸ್ಟಾರ್ಟ್ ಮಾಡಿದಾಗ್ಲೇನೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಅದನ್ನು ಗುರ್ತಿಸಿ ಅದಕ್ಕೆ ಒಳ್ಳೆ ಪ್ರಶಂಸೆನೂ ಕೊಟ್ಟಿದ್ದಾರೆ. ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಅದೇ ಥರ ಪ್ರತಿ ಒಂದು ಹೆಜ್ಜೆಯಲ್ಲೂ ಯಶು ಕೂಡ ಇನ್ನು ಮುಂದೆ ಇದೇ ಥರ ಮಾಡ್ತಾರೆ ಅಂತ ಆ ಪರವಾಗಿ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನನಗೆ ಅದರಲ್ಲಿ ಹೆಮ್ಮೆ ಇದೆ. ನನ್ನ ಮಗ ಮಾಡ್ತಿರೋ ಕೆಲಸ ತುಂಬ ಖುಷಿ ಇದೆ ನನಗೆ. ಇನ್ನೂ ಒಳ್ಳೆ ಕೆಲಸ ಇದೇ ಥರ ಎಲ್ಲ ತುಂಬ ಜನ ಕೇಳ್ತಾರೆ ನನ್ನ, ನಿಮ್ಮ ಮಗ ರಾಜಕೀಯಕ್ಕೆ ಹೋಗ್ತಾರ, ಅದಕ್ಕೆ ಈ ಕೆಲಸ ಮಾಡ್ತೀವಿ. ಖಂಡಿತ ನಮಗೆ ಆ ಥರದ್ದು ಯಾವ ಆಸೆನೂ ನನಗೂ ಇಲ್ಲ, ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲ. ಈ ಒಂದು ಜಾಗ ಕೊಟ್ಟಿರೋದಕ್ಕೆ ನಾವು ಅವ್ರಿಗೆ ಏನಾದರೂ ಉಪಕಾರ ಅಂತ ಏನಾದರೂ ಮಾಡ್ಬೇಕಂದ್ರೆ ನಮ್ಮ ಕೈಲಿ ಇಷ್ಟೇ ಆಗೋದು, ಅದನ್ನ ಮಾಡ್ತಾ ಇದೀವಿ. ಯಾವ ರಾಜಕೀಯ ಆಸೆ ಆಗಲಿ ಅಥವಾ ರಾಜಕೀಯ ಮಾಡೋಕ್ಕೋಸ್ಕರ ಇದನ್ನೇನೋ ನಾವು ಮಾಡ್ತಿದ್ದೀವಿ ಅಂತ ಯಾರು ಇದನ್ನ ತಪ್ಪು ತಿಳ್ಕೊಬಾರ್ದು. ಸರಿ, ಹಬ್ಬದ ಟಾಪಿಕ್ಗೆ ವಾಪಸ್ ಬರ್ತಾ ಏನಂತಂದ್ರೆ ಇತ್ತೀಚೆಗೆ ಎಲ್ಲರೂ ನಾವು ಬಿಸಿ, ಜಾಸ್ತಿ ಆಚರಣೆ ಮಾಡೋಕ್ಕಾಗಲ್ಲ, ಎಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಟ್ರೆಡಿಷನ್ನ ಫಾಲೋ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಎಲ್ಲರ ಮನೇಲೂ ಕಾಮನ್ ಆಗಿ ಕೇಳ್ತಿರ್ತೀವಿ. ಅದರಲ್ಲೂ ನೀವು ಡಬಲ್ ಬಿಸಿ ಆಗಿ ನೋಡೋಕೆ ಹೋದ್ರೆ ನೀವು ಯಶ್ ಇಬ್ರು ಕೂಡ. ಸೊ ಈ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಹೋಗೋದು ಅಥವಾ ಹಬ್ಬಗಳ ಆಚರಣೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದು ನಟಿ ಆಗಿರೋದು ನನ್ನ ಪ್ರೊಫೆಷನ್ ಅಷ್ಟೇ, ಆದರೆ ಇದು ನನ್ನ ಲೈಫ್, ಇದು ನನ್ನ ಬದುಕು. ಆ್ಯಂಡ್ ನಾನು ಒಂದು ಹೆಂಡತಿಯಾಗಿ, ಮಗಳಾಗಿ, ಸೊಸೆಯಾಗಿ ನನ್ನ ಜವಾಬ್ದಾರಿಗಳು ತುಂಬ ಇರುತ್ತೆ. ಸೊ ಅದನ್ನೆಲ್ಲ ನಿಭಾಯಿಸ್ಬೇಕು. ಈಗ ನಟಿ ಆದ ತಕ್ಷಣ ಈಗ ನಾನು ಸಿನಿಮಾ ಮಾಡ್ತಾ ಇದ್ರೆ ಅದಕ್ಕೆ ಏನೆಲ್ಲ ಬೇಕು, ಪ್ರಿಪ್ರೇಷನ್ನು, ಪಾತ್ರಕ್ಕೆ ಹೋಮ್ ವರ್ಕು, ಕಾಸ್ಟ್ಯೂಮ್ಸು, ಅದೆಲ್ಲ ನಾವು ಹೇಗೆ ಮಾಡ್ತೀವೋ ಅದೇ ಥರ ಲೈಫಲ್ಲಿ ನನ್ನ ರೋಲ್ಸ್ ಏನು ಅದನ್ನು ನಾನು ನಿಭಾಯಿಸ್ಕೊತಾ ಹೋಗ್ತಾ ಇದ್ದೀನಿ.
ಅಂಡ್ ಅದ್ರಲ್ಲಿ ನನ್ ಖುಷಿ ಕೂಡ ಇದೆ. ಸೊ ಹಬ್ಬದ ಆಚರಣೆ ಬಗ್ಗೆ ಮಾತನಾಡ್ತಾ ಇದ್ರು. ಇನ್ನು ರಾಧಿಕಾ ಪಂಡಿತ್ ಹಾಗೆ ಯಶ್ ಅವರು ಗುರುತಿಸ್ಕೊಂಡಿರೋದು ಸಿನಿ ರಂಗದಲ್ಲಿ. ಯಶ್ ಅವರಂತೂ ಸಾಕಷ್ಟು ಬಿಸಿ ಇದ್ದಾರೆ, ಅದೆಲ್ಲರಿಗೂ ಗೊತ್ತು. ಹಾಗಾದ್ರೆ ರಾಧಿಕಾ ಪಂಡಿತ್ ಅವರು ಕೂಡ ಮತ್ತೊಮ್ಮೆ ಸ್ಕ್ರೀನ್ ನಲ್ಲಿ ಬರೋಕೆ ರೆಡಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ರಾಧಿಕಾ, ನೋಡೋಣ ಚಿಕ್ಕದೊಂದು ಬ್ರೇಕ್ ನ ನಂತರ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಫಿಲ್ಮ್ ಅಂತ ಬಂದ ತಕ್ಷಣ ಈಗ ಸಾಮಾನ್ಯವಾಗಿ ಏನಂದ್ರೆ ಮದುವೆ ಆಗ್ಬಿಟ್ರೆ ಹೀರೋಯಿನ್ದು ಕೆರಿಯರ್ ದ ಎಂಡ್ ಅಂತ ಹೇಳಿ, ಬಟ್ ರಾಧಿಕಾ ಅದನ್ನ ಬ್ರೇಕ್ ಮಾಡ್ತಿದ್ದಾರೆ. ಆ ಒಂದು ಏನು ಕಲ್ಪನೆ ಇದೆ ಅದನ್ನ ಹೀರೋಯಿನ್ ಆಗಿ ಮತ್ತೆ ಆಕ್ಟ್ ಮಾಡ್ತಾ ಇದ್ದೀರಾ, ಹೊಸ ಫಿಲ್ಮ್ ಒಪ್ಕೊಂಡಿದ್ದೀರಾ. ಬಟ್ ಯಾವ ಥರ ಇರುತ್ತೆ ಕ್ಯಾರೆಕ್ಟರ್ ಅಂತ ಹೇಳಿ, ಅಂದ್ರೆ ಎಲ್ಲರೂ ಏನು ಅನ್ಕೊಳ್ತಾರೆ ಮದುವೆ ಆದ ತಕ್ಷಣ ಒಂದಷ್ಟು ರೆಸ್ಟ್ರಿಕ್ಷನ್ ಇದ್ಬಿಡುತ್ತೇನೋ ಅಂತ ಹೇಳಿ, ಬಟ್ ಹಾಗಿರಲ್ಲ ಅಂತ ಅನ್ಕೊಳ್ತೀವಿ ನಾವು. ಸೊ ಆ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಮದುವೆ ಆದ ತಕ್ಷಣ ಹುಡುಗಿರು ವರ್ಕ್ ಮಾಡಲ್ಲ ಅಥವಾ ಹೊಸ ಫ್ಯಾಮಿಲಿ ವರ್ಕ್ ಮಾಡಕ್ ಬಿಡ್ತಾರಾ ಇಲ್ವಾ, ಅದೆಲ್ಲ ಡೌಟ್ಸ್ ಬಂದಿರುತ್ತೆ. ಬಟ್ ನನಗೆ ನಿಜವಾಗ್ಲೂ ಐ ಫೀಲ್ ಸೋ ಹ್ಯಾಪಿ, ನನ್ನ ಪುಣ್ಯ ಅನ್ಸುತ್ತೆ ದಟ್ ಇಂಥ ಒಂದು ಫ್ಯಾಮಿಲಿಗೆ ನಾನು ಎಂಟರ್ ಆಗಿದ್ದೀನಿ. ಮದುವೆ ಆದ್ಮೇಲೂ ಕೂಡ ನನ್ಗೆ ಎಷ್ಟು ಎನ್ಕರೇಜ್ ಮಾಡ್ತಾರೆ. ನಂದು ಆಕ್ಚುಲಿ ಫಸ್ಟ್ ಹೇಳಿದ್ದು ಅದಕ್ಕೆ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತೀನಿ, ನಾನು ಸ್ಕ್ರೀನ್ ಮೇಲೆ ನೋಡ್ಬೇಕು ನಿಮ್ಮನ್ನ, ಬೇಗ ನೀವು ಫಿಲ್ಮ್ ಮಾಡಿ ಅಂತ. ಆ ಥರ ನಮ್ಮ ಅತ್ತೆ ಕೂಡ ಮಾಡು ರಾಧಿಕಾ ನೀನು ಮಾಡು ಅಂತ. ಅಂಡ್ ಮಾವ ಅಂತೂ ನನ್ನ ಫೇವ್ರೆಟ್, ಹಿ ಈಸ್ ಲೈಕ್ ಮೈ ಫೇವ್ರೆಟ್ ಪರ್ಸನ್, ಸೋ ಸ್ವೀಟ್. ಆಕ್ಚುಲಿ ಮಾವನ ಬಗ್ಗೆ ಒಂದು ಮಾತು ಹೇಳ್ಬೇಕಾದ್ರೆ, ನಮ್ಮ ಮಾವ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ, ನಂದು ಹೇಳ್ದಂಗೆ ಯಶ್ ನನಗೆ ರೇಗ್ಸಿದ್ರೆ ಅವರು ರೇಗೋದು, ಯಶ್ ಯಾರಿಗೆ ನಮ್ಮ ಸೊಸೆಗೆ ಏನ್ ಹೇಳ್ತಿದ್ಯಾ ಅಂತ ಆಮೇಲೆ ಹೇಳೋದು, ನನ್ಗೆ ಹೇಳವ ನೀನು ಯಶ್ ಬಗ್ಗೆ ನಾನು ನೋಡ್ಕೋತೀನಿ ಅವನ್ನ ಅಂತ. ಭಾಷೆ ಬರ್ತದೆ ಮಧ್ಯ ಅಲ್ಲ, ನಾನು ಮಾವನ್ ಇಮಿಟೇಟ್ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪ ಬರ್ತಾ ಹೌದು ಹೌದಲ್ಲ. ಸೊ ಕಮಿಂಗ್ ಬ್ಯಾಕ್, ಇಂಥ ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ, ಅವ್ರ ಎನ್ಕರೇಜ್ಮೆಂಟ್ ಸಿಕ್ಕಿದೆ. ಆ್ಯಂಡ್ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಸಪೋರ್ಟ್ ಕೂಡ ಇದೆ. ಯಾಕೆ ನಿಲ್ಲಿಸ್ಬೇಕು ಅಂತ, ಬಿಕಾಸ್ ನಾನು ಮಾಡ್ತಿರೋ ಸಿನಿಮಾಗಳು ಎಲ್ಲ ನನ್ನ ಪರ್ಫಾರ್ಮೆನ್ಸ್ ಇಂದ ಗುರ್ತಿಸ್ಕೊಂಡಿದ್ದೀನಿ ನಾನು. ಸೊ ಐ ಡೋಂಟ್ ಥಿಂಕ್ ಆ ಕಾನ್ಫಿಡೆನ್ಸ್ ನನಗಿತ್ತು, ಆ್ಯಂಡ್ ಅದು ನಿಜ ಕೂಡ ಆಯಿತು. ಮದುವೆ ಆದ್ಮೇಲೆ ನಂಗೆ ಸಾಕಷ್ಟು ಆಫರ್ಸ್ ಬಂತು, ಬಟ್ ನನಗೆ ಬ್ರೇಕ್ ಬೇಕಿತ್ತು. ಬಿಕಾಸ್ ಮದುವೆ ಆದ್ಮೇಲೆ ಸರ್ಟನ್ ಥಿಂಗ್ಸ್ ನಾನು ಎಂಜಾಯ್ ಮಾಡಬೇಕಿತ್ತು. ಮದುವೆ ಆದ್ಮೇಲೆ ಹೊಸದಾಗಿ ಮದುವೆ ಆಗಿರೋಂಥ ಒಂದು ಅನುಭವಗಳೆಲ್ಲ. ಸೊ ಅದಾದ್ಮೇಲೆ ನಾನೀಗ ಒಂದು ಸ್ಕ್ರಿಪ್ಟ್ ಆಯ್ಕೆ ಮಾಡಿದ್ದೀನಿ, ತುಂಬ ಇಷ್ಟ ಆಯ್ತು ನನಗೆ. ಐ ಡೆಂಟ್ ವಾಂಟ್ ಟು ಡೂ ದಟ್ ಸ್ಟೀರಿಯೋಟಿಪಿಕಲ್. ಈಗ ಮದುವೆ ಆದ ತಕ್ಷಣ ಈಗ ಹೀರೋಯಿನ್ ಓರಿಯೆಂಟೆಡ್ ಅಂದ್ರೆ ನಾಯಕಿ ಪ್ರಧಾನ ಸಿನಿಮಾಗಳು ಮಾತ್ರ ಮಾಡಬೇಕು, ಅದರಲ್ಲಿ ರೂಲ್ ಏನಿಲ್ಲ, ನಾವು ಮಾಡ್ಕೊಂಡಿರೋ ರೂಲ್ ಅಷ್ಟೇ. ಸೊ ಆ ಥರದ್ದು ಖಂಡಿತವಾಗ್ಲೂ ಮಾಡ್ತೀನಿ ನನಗೆ ಇಷ್ಟ ಆದರೆ. ಬಟ್ ಸದ್ಯಕ್ಕೆ ನನಗೆ ಈ ಸಬ್ಜೆಕ್ಟ್ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ, ಒಂದು ತುಂಬ ಮಜವಾಗಿರುವಂಥ ಒಂದು ಸಬ್ಜೆಕ್ಟ್ ಇದು. ಇಷ್ಟ ಆಗಿ ನಾನು ಆಯ್ಕೆ ಮಾಡಿರೋ. ಸೊ ಯಾವಾಗ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ರಾಧಿಕಾ ಅವ್ರನ್ನ ನೋಡೋದು? ಬಿಗ್ ಸ್ಕ್ರೀನ್ ಏನೋ ಟೈಮ್ ಇದೆ, ಬಿಕಾಸ್ ಸೆಪ್ಟೆಂಬರ್ ಇಂದ ನಾವು ಚಿತ್ರೀಕರಣ ಶುರು ಮಾಡ್ತಾ ಇದೀವಿ. ಈಗ ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ, ಸೊ ವೆರಿ ಸೂನ್. ಓಕೆ, ಹೇಳ್ತಾ ಇದ್ರು ಸಾಕಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ, ಬೇಗ ಬನ್ನಿ ಸ್ಕ್ರೀನ್ ಅಲ್ಲಿ ಅಂತ ಹೇಳಿ. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅದಕ್ಕೆ ಮತ್ತೆ ಸ್ಕ್ರೀನ್ ಅಲ್ಲಿ ನೋಡೋಕೆ? ಆಕ್ಚುಲಿ ನನಗೆ ಯಾಕೆ ಅಂದ್ರೆ ಲೈಕ್ ಅವ್ರದ್ದು ಫಿಲಮ್ಸ್ ಎಲ್ಲ ನಾನು ನೋಡಿದ್ದೀನಿ, ನ್ಯಾಚುರಲ್ ಆಕ್ಟಿಂಗ್ ಇರುತ್ತೆ, ಮತ್ತೆ ಅವ್ರ ಕಾಸ್ಟ್ಯೂಮ್ ಆಗ್ಬೋದು, ಅದೆಲ್ಲ ಒಂಥರ ನೋಡ್ತಾ ಇದ್ರೆ ಸಿಂಪ್ಲಿಸಿಟಿ ಇರುತ್ತೆ. ನಂಗೆ ತುಂಬಾ ಹುಡುಗಿ ಅಂತ. ಇವ್ರದ್ದು ತುಂಬಾ ಯಶ್ದು ಮತ್ತೆ ಇವ್ರದ್ದು ಫೇವ್ರೆಟ್ ಮೂವಿ ಅಂದ್ರೆ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್, ತುಂಬಾ ಇಷ್ಟ ಆಯ್ತು ನನಗೆ. ಇವ್ರ ರೋಲ್, ಯಶ್ ರೋಲ್, ಸಾಂಗ್ಸ್ ಎಲ್ಲ ತುಂಬಾ. ಸೊ ಆ ತರ ಮೂವಿ ಮಾಡಿದ್ರೆ ನಂಗೆ ಇನ್ನೂ ತುಂಬಾ ಖುಷಿ. ಇವ್ರನ್ನ ನಾನು ಟ್ರೆಡಿಷನಲ್ ಗಿಂತ ಮಾಡರ್ನ್ ಅಲ್ಲಿ ನೋಡಕ್ ತುಂಬಾ ಇಷ್ಟಪಡ್ತೀನಿ. ಕೀಪ್ ಆನ್ ಟೆಲ್ಲಿಂಗ್. ನನಗೆ ಆಕ್ಚುಲಿ ಜಾಸ್ತಿ ನೀವು ಟ್ರೆಡಿಷನಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಕಾಂಪ್ಲಿಮೆಂಟ್ ಸಿಕ್ಕಿದೆ. ಬಟ್ ನಂದು ಯಾವಾಗ್ಲೂ ನೀವು ಅದಕ್ಕೆ ನೀವು ವೆಸ್ಟರ್ನ್ ಅಲ್ಲಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಾ ಇರ್ತಾರೆ. ನೀವೇನಾದ್ರು ಟಿಪ್ಸ್ ಕೊಡ್ತಾ ಇರ್ತೀರಾ ಈ ತರ ಡ್ರೆಸ್ ಅಪ್ ಆಗಿ ಈ ತರ ಆಗಿ ಅಂತ? ಇಲ್ಲ ಅಷ್ಟೊಂದು ಉಲ್ಟಾ ಕಾಣಿಸ್ತಿತ್ತು ಅವಾಗ್ಲೇ. ನೀವ್ ಆಕ್ಚುಲಿ ಹೇಳ್ತಾ ಇದ್ರಿ ಹೀಗ್ ಮಾಡ್ಕೊಳ್ಳಿ ಅಂತ ನಾನು ಆಕ್ಚುಲಿ ಕೆಲವು ಸತಿ ನನ್ಗೆ ಇಯರಿಂಗ್ಸ್ ಎಲ್ಲ ಬೇಕಾದ್ರೆ ನಂದು ಇಯರಿಂಗ್ಸ್ ನಾನು ಹಾಕೊಳ್ಳೋದು. ವೆರಿ ಗುಡ್ ಟೇಸ್ಟ್, ಕರ್ಟಸಿ ಹಾಕ್ಬೇಕು ಇನ್ಮೇಲಿಂದ. ಕರ್ಟಸಿ, ವೆರಿ ಗುಡ್ ಟೇಸ್ಟ್. ಬಟ್ಟೆ ಸೆಲೆಕ್ಷನ್ ಆಗ್ಲಿ ಅಥವಾ ಆಕ್ಸೆಸರಿ ಸೆಲೆಕ್ಷನ್ ಆಗ್ಲಿ ಎಲ್ಲ ನಂದು ತುಂಬಾ ಒಳ್ಳೆ ಟೇಸ್ಟ್ ಇದೆ. ಸೊ ಅಮ್ಮ ಸೊಸೆಯಾಗಿ ಬಂದ್ಮೇಲೂ ಮತ್ತೊಂದು ಫಿಲ್ಮ್ ಮಾಡಕ್ಕೆ ರೆಡಿ ಆಗಿದ್ದಾರೆ ರಾಧಿಕಾ ಅವರು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನಂಗೆ ತುಂಬ ಖುಷಿ ಇದೆ. ಅಂದರೆ ನಾನು ಯಾವಾಗಲೂ ಫಸ್ಟೇ ಹೇಳ್ತಾ ಇದ್ದೆ ಇಷ್ಟಕ್ಕೆ, ಮದುವೆ ಒಪ್ಕೊಂಡಾಗಲಿ ಮದುವೆ ಆದಮೇಲೆ ಸ್ಕ್ರೀನ್ ಮೇಲೆ ಬರಬಾರ್ದು, ಆ ಥರ ಎಲ್ಲ ಕಂಡೀಷನ್ ಹಾಕಬಾರ್ದು. ಹಿಂದೆ ಕೆಲವರು ಕೇಳಿದ್ದೆ ನಾನು, ಮದುವೆ ಆದಮೇಲೆ ಮಾಡಬಾರ್ದು ಅಂತಾರೆ ಅಂತ. ನನಗೆ ಅದಿಲ್ಲ, ಮಾಡಲಿ, ಇಷ್ಟು ಕಷ್ಟಪಟ್ಟಿರ್ತಾರಲ್ವ ಅದಕ್ಕೆ ಬರೋಕ್ಕೆ, ನಮ್ಮಿಂದ ಅದು ತೊಂದರೆ ಆಗಬಾರ್ದು ಅಂತ ಇಷ್ಟಿಗೆ ನಾನು ಫಸ್ಟೇ ಹೇಳಿದ್ದೆ. ಮಾಡಲಿ ಅದೆಲ್ಲ ಇಲ್ಲ, ನಾನು ಹಂಗೆಲ್ಲ ಹೇಳಲ್ಲ. ಮದುವೆ ಆದ ತಕ್ಷಣ ರೆಸ್ಟ್ರಿಕ್ಷನ್ ಮಾಡಬಾರ್ದು ಯಾರು.
ಅವಳು ಎಲ್ಲಿವರೆಗೂ ಇಷ್ಟ ಆಗಿ ಮಾಡ್ತಾಳೆ ಅಲ್ಲಿವರೆಗೂ ಮಾಡಲಿ, ಅದು ಅವಳ ಆಯ್ಕೆ. ಆಗ ನೋಡಕ್ ಹೋದ್ರೆ ನಮ್ಮ ಅತ್ತೆ ಎಷ್ಟು ಲಿಬ್ರಲ್ ಆಗಿದ್ದಾರೆ, ನನ್ನ ಹಸ್ಬೆಂಡ್ ಕೂಡ ಅಷ್ಟು ಲಿಬ್ರಲ್ ಆಗಿಲ್ಲ. ಮೊನ್ನೆ ಯಾವುದೋ ಹಬ್ಬಕ್ಕೆ ಅತ್ತೆ ಒಂದು ಡ್ರೆಸ್ ಕೊಡ್ಸಿದ್ರು ನನ್ಗೆ. ಆ ಡ್ರೆಸ್ ಮಾಡರ್ನ್ ಆಗಿತ್ತು, ಅಂದ್ರೆ ಈ ತರ ಆಫ್ ಶೋಲ್ಡರ್ದು. ಯಶಿಂಗ್ ನೋಡ್ತಿದೆ, ನೋಡ್ಬಿಟ್ಟು ಏನು ನಮ್ಮ ಅಮ್ಮನೇ ಎಷ್ಟು ಮಾಡರ್ನ್ ಡ್ರೆಸ್ ಕೊಟ್ಟಿದಾರಲ್ಲ ಅಂತ ಯಶು ಆಂಟಿಗೆ ಅತ್ತೆಗೆ ಮುದ್ಕಿ ಅಂತ ಕರೆಯೋದು, ಅಂದ್ರೆ ಪ್ರೀತಿಯಿಂದ. ಏನ್ ಮುದ್ಕಿ, ಏನ್ ಮಾಡರ್ನ್ ಡ್ರೆಸ್ ಕೊಟ್ಟಿದ್ಯಾ ಅಂದ್ರೆ ನಮ್ಮ ಅತ್ತೆ ಹೇಳ್ತಾರೆ, ಸುಮ್ನಿರಿ, ನಿಂಗೇನ್ ಟೇಸ್ಟ್ ಇದೆ, ನನ್ ನೋಡಿ ಹಿಂಗಿದೆ ಟೇಸ್ಟ್ ಅಂತ ಡ್ರೆಸ್ ವಿಷಯದಲ್ಲಿ. ಶಾಪಿಂಗ್ ಗಿಪ್ಪಿಂಗ್ ಹೋದ್ರ ಎಷ್ಟು ಜೊತೆ ಟೈಮ್ ಆಯ್ತಾ ಶಾಪಿಂಗ್ ಮಾಡಕ್ಕೆ? ಎಷ್ಟು ಶಾಪಿಂಗ್, ನೀನ್ ಯುದ್ಧಕ್ಕೆ ಕರಿ ಬರ್ತೀನಿ, ಶಾಪಿಂಗ್ ಅಂತೂ ನಾನು ಖಂಡಿತವಾಗ್ಲೂ ಬರಲ್ಲ ಅಂತ ಫಸ್ಟ್ ಕಂಡೀಷನ್. ಸೊ ಈ ತರ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ ಇನ್ನೇನು ಹಾಕಿದ್ದಾರೆ ಯಶ್ ಅವರು ಅಂತ? ಶಾಪಿಂಗ್ ಅಂತೂ ಆಗೋದೇ ಇಲ್ಲ. ಆಮೇಲೆ ಇಲ್ಲ, ಆಕ್ಚುಲಿ ಪಾಪ ಆ ಥರದ್ದು ಈಸ್ ಅ ವೆರಿ ಸಿಂಪಲ್. ನನಗೆ ತುಂಬಾ ಲಕ್ಕಿ, ವೆರಿ ಸಿಂಪಲ್. ನನ್ಗೆ ಅಷ್ಟು ಜಾಸ್ತಿ ಮೇಂಟೈನ್ ಮಾಡೋ ಇದಿಲ್ಲ. ಬಟ್ ಒಂದ್ ಸರ್ತಿ ಏನನ್ಸುತ್ತೆ ಅಂದ್ರೆ ಇಬ್ರು ಒಟ್ಟಿಗೆ ಎಲ್ಲೋ ಹೋಗ್ಬೇಕು ಅಂತ ಆದಾಗ ಆಬ್ವಿಯಸ್ಲಿ ಫ್ಯಾನ್ಸ್ ಕಣ್ಣಿಗೆ ಬಿದ್ರಂತೂ ಮುತ್ಕೊಂಡ್ಬಿಡ್ತಾರೆ, ಪ್ರೈವಸಿ ಹೋಗುತ್ತೆ, ಎಲ್ಲೋ ಇರಿಸು ಮುರುಸು ಆಗತ್ತಾ ಹೇಗೆ ಅಂತ ಹೇಳೋ ಸಂದರ್ಭದಲ್ಲಿ? ಇಲ್ಲ, ಬಿಕಾಸ್ ನಾವು ಯಾವಾಗ್ಲೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಥವಾ ಕಾಣಿಸ್ಕೋಬಾರ್ದು ಅಂತ ಯಾವತ್ತೂ ಆತರ ಮಾಡಿಲ್ಲ. ಬಿಕಾಸ್ ನಾವು ಹೆಸರು ಮಾಡಿರೋದೇ ಅವ್ರ ಪ್ರೀತಿಗೆ. ಸೊ ಅವ್ರು ಆತರ ಬಂದಾಗ ನಾವು ಪ್ರೀತಿಯಿಂದ ಮಾತಾಡಿಸ್ತೀವಿ. ಅವ್ರಿಗೇನು ಅಟ್ ದ ಮೋಸ್ಟ್ ಪಾಪ ಒಂದು ಫೋಟೋ ಬೇಕಿರುತ್ತೆ, ಒಂದು ಆಟೋಗ್ರಾಫ್ ಬೇಕಿರುತ್ತೆ, ಅಥವಾ ಒಂದ್ ಎರಡು ಮಾತಾಡ್ತಾರೆ. ನಮ್ಮ ಪ್ರೈವಸಿ ಅಂದ್ರೆ ಅಷ್ಟೇನಿಲ್ಲ, ನಾವು ಹೊರಗಡೆ ಹೋಗ್ತಾ ಇರ್ತೀವಿ. ಆತರ ನಮ್ಗೆ ಈಗ್ಲೂ ನಾವು ನನಗೆ ಯಾವ್ದಾದ್ರು ಚಾಟ್ ತಿನ್ಬೇಕಾದ್ರೆ ನಾವು ಹೋಗ್ತೀವಿ, ಚಾಟ್ ತಿನ್ಕೊಂಡ್ ಬರ್ತೀವಿ. ಆತರ ನಮ್ಗೇನು ಮನೇಲೆ ತಂದು ತಿಂತೀರಿ ಕೂಡ, ಎಲ್ಲರಿಗೂ ತಿನ್ನಿಸ್ತೀರಾ ಜೊತೆಗೆ? ಇಲ್ಲ, ಅಂದ್ರೆ ನಾನು ಯಶ್ ಮಾತ್ರ ಅಂತ ನೀವು ಕೇಳಿದ್ರಲ್ಲ, ಸೊ ಐ ವಾಸ್ ಜಸ್ಟ್ ಟೆಲಿಂಗ್. ಓಕೆ. ಇನ್ನು ಮನೇಲಿ ನೋಡಿರ್ತೀರಾ ಮಗ ಸೊಸೆನ, ಅಥವಾ ಮದ್ವೆ ಆಗಕ್ ಮುಂಚೆನೂ ಕೂಡ ಒಟ್ಟಿಗೆ ನೋಡಿದ್ರಿ. ಬಟ್ ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡಿದಾಗ ಏನಾದ್ರೂ ವ್ಯತ್ಯಾಸ ಅನ್ಸುತ್ತೆ, ಅಥವಾ ಅಲ್ಲಿ ಚೆನ್ನಾಗಿ ಕಾಣ್ತಾರೆ, ಇಲ್ಲಿ ಹಿಂಗೆ ಹಂಗೇನಾದ್ರು ನಿಮ್ಗೆ ಒಂದಷ್ಟು ಬರ್ಬೋದಲ್ವಾ ತಲೆಯಲ್ಲಿ? ಸೊ ಆ ಬಗ್ಗೆ ಹೇಳೋದಾದ್ರೆ? ಇಲ್ಲ ಆ ಥರ ಎಲ್ಲ ಏನು ಅನ್ಸಲ್ಲ. ಬಟ್ ಸ್ಕ್ರೀನ್ ಮೇಲೆ ನಾನು ನೋಡಿದ್ದೀನಲ್ಲ, ತುಂಬ ಮುಗ್ಗಿನ ಮನಸ್ಸಿಂದನು ತುಂಬ ಇಷ್ಟ ಅಂದರೆ ರಾಮಾಚಾರಿ. ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸ್ತಾಳೆ ಅನ್ನೋದಕ್ಕಿಂತ ರಿಯಲ್ ಲೈಫಲ್ಲಿ ಇಷ್ಟ ನನಗೆ. ಓಕೆ. ಸ್ಕ್ರೀನ್ ಮೇಲೆ ಎಷ್ಟು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಲ್ಲ, ರಿಯಲ್ ಆಗಿ ಚೆನ್ನಾಗಿದೆ. ಓಕೆ. ನ್ಯಾಚುರಲ್ ಆಗಿ ಚೆನ್ನಾಗಿರೋದು ಎಷ್ಟು, ಮೇಕಪ್ ಅಲ್ಲಿ ಚೆನ್ನಾಗಿ ಕಾಣಿಸಲ್ಲ. ಓಕೆ ಓಕೆ. ಇನ್ನು ಸ್ವಭಾವಗಳ ಬಗ್ಗೆ ಮಾತಾಡೋದಾದ್ರೆ ರಾಧಿಕಾ ಅವ್ರು ಯಾವ ಸ್ವಭಾವ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಆ ಥರ ನಾವೇನು ಇವತ್ತರೆಗೂ ರಿಸ್ಟ್ರಿಕ್ಷನ್ ಇಬ್ಬರದು ಏನಿಲ್ಲ, ಎಲ್ಲ ಮಾಮೂಲು. ನಿಮ್ಗೆ ಅದಕ್ಕೆ ಸ್ವಭಾವದಲ್ಲಿ ಅಂದ್ರೆ ಮೂಡಿ ಆಗಿರ್ತಾರ, ಅಥವಾ ಖುಷಿ ಆಗಿರ್ತಾರ, ಅಥವಾ ಎಲ್ಲರ ಜೊತೆ ಬೆರೆಯೋದಿರಬಹುದು, ಯಾವ್ದು ಕ್ಯಾರೆಕ್ಟರ್ ಅವ್ರದ್ದು ತುಂಬಾ ಇಷ್ಟ ಆಗುತ್ತೆ? ತುಂಬಾ ಇಂಟರ್ವ್ಯೂಸ್ ಅಂತ ಹೇಳಿದೀನಿ, ನನ್ಗೆ ಏನೇ ಫಸ್ಟ್ ಶೇರ್ ಮಾಡಿದ್ ನಮ್ಮ ಅಣ್ಣನ ಜೊತೆ ಅಂತ, ದನ್ ಮೈ ಪೇರೆಂಟ್ಸ್. ಓಕೆ. ಸೊ ಇವಾಗ ಏನಾಗಿದೆ ಅಂದ್ರೆ ಅಣ್ಣಂಗ್ ಮಾತ್ರ ಮಾಡಕ್ಕೂ ಮುಂಚೆ ಅದಕ್ಕೆ ಹತ್ರ ಡಿಸ್ಕಸ್ ಮಾಡೋದು. ಪಾಪ ಯಶ್ ಅವ್ರು ಹೇಳ್ತಾರೆ ನೋ ನಂದು ವಿಲ್ ನಾಟ್ ಟೆಲ್ ಯಶ್ ನಾವು, ಈಗ ಹೇಳದ್ ಬೇಡ, ಸ್ವಲ್ಪ ಇದನ್ನ ಇದ್ ಮಾಡಿ ಆಮೇಲೆ ಹೇಳೋಣ ಅಂತ. ನಾವು ಡಿಸ್ಕಸ್ ಮಾಡಿ ಈಗ ಸಿಗಲ್ಲ ಕೈಗೆ, ಎಷ್ಟು ತುಂಬಾ ಬಿಸಿ ಪಾಪ. ಅವ್ನು ಯಾವಾಗ ಫೋನ್ ಮಾಡಿದ್ರು ಎತ್ತುತ್ತಾನೆ, ಬಟ್ ನಂದೆಲ್ಲ ಹೇಳಕ್ಕ ಅವ್ನಿಗೆ ಟೈಮ್ ಇರಲ್ಲ. ಸೊ ಇವ್ರು ಇರ್ತಾರಲ್ಲ ಇವಾಗ ಸ್ವಲ್ಪ ಏನಾದ್ರು ಪರ್ಮಿಷನ್ ಆ ತರದ್ ಏನಾದ್ರು ಕೇಳ್ಬೇಕಾದ್ರೆ ನಾವು ಡಿಸ್ಕಸ್ ಮಾಡಿ ಅದನ್ನ ಹೇಗೆ ಹೇಳ್ಸೋದು, ಅಥವಾ ಹೇಗೆ ನಾವು ಅಪ್ಲಿಕೇಶನ್ ಹಾಕೋದು. ಪ್ರೋಗ್ರಾಮ್ ನೋಡಿದ್ರೆ ಐಶ್ವರ್ಯ ಗೊತ್ತಾಗ್ಬಿಡುತ್ತೆ. ಮಾಸ್ಟರ್ ಪ್ಲಾನ್ ಸೀಕ್ರೆಟ್ ಬಿಟ್ಕೊಟ್ವಲ್ಲ ಸಂದು, ಡೈರೆಕ್ಟ್ ಕೇಳಿರೋ ಪರ್ಮಿಷನ್ ಇಲ್ಲ. ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಅವ್ರಿಗೆ ಫಸ್ಟೇ ಗೊತ್ತಿರುತ್ತೆ ಅಂತ ಆತರ. ಸೊ ಈಗ ರಾಧಿಕಾ ಅವ್ರು ಫಿಲ್ಮ್ ಮಾಡ್ತಿರೋದ್ರಿಂದ ಬೇರೆ ಹೀರೋಗಳ ಜೊತೆ ವರ್ಕ್ ಮಾಡ್ಬೇಕಾಗತ್ತೆ, ಬೇರೆ ಆರ್ಟಿಸ್ಟ್ ಗಳ ಜೊತೆ ವರ್ಕ್ ಮಾಡ್ಬೇಕಾಗತ್ತೆ. ಅತ್ತಿಗೆ ಆಗಿ ನೋಡ್ತಿದ್ದೀರಾ ರಾಧಿಕಾ ಅವ್ರನ್ನ? ಈಗೇನಾದ್ರು ಬಿಗ್ ಸ್ಕ್ರೀನ್ ಅಲ್ಲಿ ಆ ತರ ನೋಡಕ್ ಏನಾದ್ರು ಇರಿಸು ಆಗುತ್ತಾ ಅಂತ? ಖಂಡಿತ ಇಲ್ಲ, ನಾನು ಅವ್ರ ಮುಂಚೆಯಿಂದ ನಾನು ಅತ್ತಿಗೆ ತರನೇ ನೋಡ್ತಾ ಇದೀನಿ. ನನಗೆ ಏನ್ ಚೇಂಜಸ್ ಇಲ್ಲ. ಫಸ್ಟ್ ಟೈಮ್ ಮೀಟ್ ಆದಾಗ ಬಿಟ್ರೆ ಇನ್ ನೆಕ್ಸ್ಟ್ ಮೀಟಿಂಗ್ ಇಂದ ನನ್ಗೆ ಅದೇ ಭಾವನೆ. ಇನ್ಫ್ಯಾಕ್ಟ್ ನಾನು ಕರೆದು ಇದೀನಿ, ಬಟ್ ಆಮೇಲೆ ಓಕೆ ಐ ಶುಡಂಟ್ ಕಾಲ್ ಬಿಕಾಸ್ ಅವ್ರು ಇನ್ನೂ ಮದ್ವೆ ಆಗಿಲ್ಲ ಅಂತ ಹೇಳಿ. ಸೊ ನನ್ಗೆ ಅದೇ ಭಾವನೆ ಇದೆ ಫಸ್ಟ್ ಇಂದ. ಓಕೆ. ಸೊ ಹಬ್ಬದ ಬಗ್ಗೆ ಮಾತಾಡ್ತಿದ್ವಿ, ಹಬ್ಬದ ಆಚರಣೆ ಕಾರ್ಯಕ್ರಮ ಇದು ಅಂತ ಹೇಳಿ ಅಮ್ಮ ಕೂಡ ತುಂಬಾ ಶ್ರದ್ಧೆಯಿಂದ ಎಲ್ಲ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ರು, ಪೂಜೆ ಕೂಡ ಮಾಡಿದ್ರು. ಸೊ ಮುಂದೇನು ಅಂತ ಹಬ್ಬದ ಆಚರಣೆಯಲ್ಲಿ ನೆಕ್ಸ್ಟ್ ಏನು ಅಂತ? ಮುಂದೆ ಪೇಟ್ ಪೂಜಾ ಪೂಜೆ ಆಯ್ತು ಈಗ. ಇಲ್ಲ, ಈಗ ಸಂಜೆ ಪೂಜೆ ಒಂದಿದೆ. ಈಗ ಬೆಳಿಗ್ಗೆ ನಾವು ಅಂದ್ರೆ ಟ್ರೆಡಿಷನಲಿ ಲಕ್ಷ್ಮೀ ಪೂಜೆ ಆಯ್ತು. ಸಂಜೆ ಈಗ ಯಶ್ ಬಂದ ಮೇಲೆ ಮಾವಾನು ಇರ್ತಾರೆ, ಎಲ್ಲರೂ ಒಟ್ಟಿಗೆ ನಾವು ಪೂಜೆ ಮಾಡ್ತೀವಿ. ಓಕೆ. ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಮುತ್ತೈದೆಯರನ್ನ ಕರೆದ್ಬಿಟ್ಟು ಅರ್ಶನ ಕುಂಕುಮ ಕೊಡೋ ಸಂಪ್ರದಾಯ ಇರುತ್ತೆ. ನಿಮ್ಮ ಮನೇಲಿ ಹೇಗೆ ಅಂತ ಹೇಳಿ ಯಾರು ಇನ್ವೈಟ್ ಮಾಡಿದ್ದೀರಾ? ಸ್ಪೆಷಲ್ ಗೆಸ್ಟ್ ಯಾರು ಬರ್ತಿದ್ದಾರೆ? ಸಂಜೆ ಅರ್ಶನ ಕುಂಕುಮಕ್ಕೆ ಲೇಡೀಸ್ನ ಕರಿತೀವಿ.
ಓಕೆ, ನಿಮ್ಮ ಅಮ್ಮ ಮನೆಯಲ್ಲಿ ಅಷ್ಟು ಗ್ರ್ಯಾಂಡ್ ಆಚರಣೆ ಇಲ್ಲ ಅಂತ ಹೇಳ್ತಿದ್ರಿ, ಬಟ್ ಸ್ಟಿಲ್ ಇವ್ರ ಅಪ್ಪ ಅಮ್ಮ ಏನಾದ್ರು ಬರ್ತಿದಾರಾ ಈ ಹಬ್ಬಕ್ಕೆ ಅಥವಾ ಬೇರೆ ಮುಂದಿನ? ಬರ್ತಾರೆ, ಸಂಜೆ ಬರ್ತಾರೆ. ಅರ್ಶನ ಕುಂಕುಮ ಇರುತ್ತಲ್ಲ, ಸೊ ಅವರು ಬರ್ತಿದ್ದಾರೆ ಸಂಜೆ. ನಂದಿನಿ ಅವರು, ನಿಮ್ಮ ಮನೆಯಲ್ಲಿ ಹಬ್ಬದ ಆಚರಣೆ ಹೇಗೆ ಅಂತ ಹೇಳಿ? ಇವತ್ತಂತೂ ಪೂರ್ತಿ ಟೈಮ್ ಅದಕ್ಕೆ ಜೊತೆನೆ ಸ್ಪೆಂಡ್ ಮಾಡ್ಬಿಟ್ಟಿದ್ದೀರಾ, ಸೊ ನಿಮ್ಮ ಮನೇಲಿ ಆಚರಣೆ ಹೇಗೆ? ಆಕ್ಚುಲಿ ಏನಂದ್ರೆ ನಾನು ಮಾಡ್ತೀನಿ, ನನ್ನ ಮದುವೆ ಆಗಿ ಲೈಕ್ 5 years ಆಯ್ತು. ಸೊ ಅದ್ರಲ್ಲಿ ನಂದು ಅವಾಗಿಂದ ಒಂದು 3 times ಮಾಡಿದ್ದೀನಿ. ಕೆಲವೊಂದು ಪ್ರೆಗ್ನೆಂಟ್ ಇದ್ದಾಗ ಒಂದು ಸ್ಕಿಪ್ ಮಾಡಿದ್ದೀನಿ. ನನ್ನ ಮಗ ಇದು 3ನೇ ವರಮಹಾಲಕ್ಷ್ಮಿ ನೋಡ್ತಾ ಇರೋದು. ಬಟ್ ಅಮ್ಮನಷ್ಟು ಗ್ರ್ಯಾಂಡ್ ಆಗಿ ಏನೋ ಶ್ರದ್ಧೆ ಇಟ್ಟು ಪೇಷನ್ಸ್ ಇಟ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಅದು ಲೈಟ್ಸ್ ಎಲ್ಲ ಹಾಕ್ಬಿಡಿ, ಎಷ್ಟು ಚೆನ್ನಾಗಿ ಮಾಡಿದ್ದೆ. ಇಲ್ಲ, ಬಟ್ ನನಗೆ ಅನ್ಸುತ್ತೆ ನಾನು ಇನ್ನೂ ಕಲಿಯೋದು ತುಂಬಾ ಇದೆ ಅಂತ. ಸೊ ಅದು ಇರುತ್ತೆ. ಇಬ್ರು ಶಿಷ್ಯಂದ್ರು ಇವಾಗ ನಿಮ್ಗೆ ಇಬ್ರಿಗೂ ಕೂಡ ಎಲ್ಲ ಟ್ರೆಡಿಷನ್ಸ್ ಹೇಳ್ಕೊಡ್ಬೇಕು ಇನ್ಮೇಲೆ ಒಂದೊಂದಾಗಿ ಅಂತ ಹೇಳಿ. ಬಟ್ ನನಗೇನಂದ್ರೆ ಒಂದು ಅಡ್ವಾಂಟೇಜ್ ಫಸ್ಟ್ ಇಂದ ನೋಡ್ಕೊಂಡ್ ಬಂದಿದ್ದೀರಾ. ಸೊ ಎಷ್ಟು ಐಡಿಯಾಸ್ ಪಾಪ ಅದಕ್ಕೆ ಅವ್ರಿಗೆ ಇವಾಗ ಕಲಿತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಶಿ ಇಸ್ ಕ್ರಿಯೇಟಿವ್, ಶಿ ಕ್ಯಾನ್ ಡೂ ಇಟ್. ಐ ಥಿಂಕ್ ಈ ರಂಗೋಲಿ ಎಲ್ಲ ಹಾಕಿ ಫೋಟೋ ತೆಗೆದು ಕಳ್ಸೋದು, ದೀಪಾವಳಿ ಹಬ್ಬಕ್ಕೆ ಲ್ಯಾಂಪ್ಸ್ಗೆಲ್ಲ ಬಣ್ಣ ಬಳಿಯೋದು, ಇದೆಲ್ಲ ಮಾಡಿ ಕ್ರಿಯೇಟಿವ್ ಆಗಿದ್ದಾರೆ. ಶಿ ಇಸ್ ಡೆಫಿನೆಟ್ಲಿ ಲರ್ನ್ಸ್. ಓಕೆ, ಸೊ ರಾಧಿಕಾ, ಏನಂತಂದ್ರೆ ಹೇಳ್ತಾ ಇದ್ವಿ ಅವಾಗಲೇ ಸಾಕಷ್ಟು ಬ್ಯುಸಿ ಇರ್ತೀವಿ ಅಂತ ಹೇಳಿ, ಎಷ್ಟು ಕೂಡ ಇವತ್ತು ಇಲ್ಲ ಅಂತ ಹೇಳಿ, ಎಲ್ಲೋ ಒಂದ್ ಕಡೆ ಈ ಚಿಕ್ಕ ಚಿಕ್ಕ ಸಂಭ್ರಮಗಳನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಅನ್ಸುತ್ತಾ ಅಂತ? ಇಲ್ಲ, ಒಂದು ಯಶ್ ಪರವಾಗೂ ನಾನು ಹೇಳಬಲ್ಲೆ. ಇದು ನಾವು ಎಷ್ಟೇ ಬ್ಯುಸಿ ಇದ್ರೂ ಫ್ಯಾಮಿಲಿ ಟೈಮ್ ಇದ್ದಾಗ ಅಥವಾ ಈ ಥರ ಇಂಪಾರ್ಟೆಂಟ್ ಹಬ್ಬಗಳಿದ್ದಾಗ ನಾವು ಯಾವುದೇ ತುಂಬ ಪ್ರಯತ್ನ ಮಾಡ್ತೀವಿ. ಅಂದರೆ ಔಟ್ಡೋರ್ ಶೂಟ್ ಎಲ್ಲ ಇದ್ದಾಗ ವಿಧಿ ಇರಲ್ಲ, ಬಟ್ ವಿ ವಿಲ್ ಸಿ ಟು ದ್ಯಾಟ್ ನಮ್ಮ ಈ ಥರದ್ದು ಚಿಕ್ಕ ಚಿಕ್ಕ ಖುಷಿಗಳಿರುತ್ತಲ್ಲ, ಅದು ಯಾವತ್ತೂ ನಾವು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಈಗಲೂ ಕೂಡ ಇವತ್ತು ಕೂಡ ಅವರು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಬಟ್ ಅವರು ಬೇಗ ಮನೆಗೆ ಬಂದು ಹಿ ವಿಲ್ ಸಿ ಟು ದ್ಯಾಟ್. ನನಗೆ ಆ ಭರವಸೆ ಇದೆ ದಟ್ ಸಂಜೆ ಪೂಜೆಗೆ ಅವ್ರು ಇಲ್ಲಿರ್ತಾರೆ. ಓಕೆ, ಇನ್ನು ನಂದಿನಿ ಅವರು ಮಗ ಚರಿ ಜೊತೆ ತುಂಬಾ ಮುದ್ದಾಗಿ ಆಟ ಆಡ್ತಿದ್ರಿ ಅಂತ ಹೇಳಿ, ನಿಮ್ಮ ಮಗು ಯಾವಾಗ? ಈಗ ಕೆಲಸ ಮಾಡ್ತಾ ಇದ್ದೀನಿ, ಸೊ ಎಸ್, ಆಮೇಲೆ ಪ್ಲಾನ್ ಮಾಡೋದು. ಓಕೆ, ಅಮ್ಮ ಡಿಮ್ಯಾಂಡ್ ಈಗ ಸಾಮಾನ್ಯವಾಗಿ ಮದುವೆ ಆಗೋ 1 ವರ್ಷ ಆದ ತಕ್ಷಣ ಡಿಮ್ಯಾಂಡ್ ಶುರು ಆಗುತ್ತೆ ಮನೇಲಿ, ಯಾವಾಗ ಮೊಮ್ಮಕ್ಳನ್ನ ನೋಡೋದು, ಯಾವಾಗ ಆಟ ಆಡಿಸೋದು ಅಂತ ಹೇಳಿ. ನೀವೇನಾದ್ರೂ ಡಿಮ್ಯಾಂಡ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ತಿದ್ದೀರಾ, ಅಥವಾ ಅವ್ರಿಗೆ ಯಾವಾಗ ಕಂಫರ್ಟಬಲ್ ಅವಾಗ ಅಂತನಾ? ಹಿಂಗೆಲ್ಲ ಇಲ್ಲ ಪಾಪ, ಅವ್ರು ಯಾವತ್ತೂ ನಮ್ಗೆ ಆ ಥರ ಯಾವುದೇ ಕಾರಣಕ್ಕೂ, ಆಕ್ಚುಲಿ ಈ ವಿಷಯ ಮಾತ್ರ ಅಲ್ಲ, ಯಾವುದೇ ಇದಕ್ಕೆ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಇಟ್ಸ್ ಲೈಕ್ ನೀವು ಪ್ಲಾನ್ ಮಾಡ್ಕೊಳ್ಳಿ ಅಂತ. ಓಕೆ, ಸೊ ಯಶ್ ಅವ್ರಿಗೆ ಹೇಗೆ? ಯಶ್ ಅವ್ರಿಗೂ ಮಕ್ಕಳು ಅದೆಲ್ಲ ತುಂಬಾ ಇಷ್ಟ ಇರ್ಬೋದು, ಯಾಕಂದ್ರೆ ಚರಿ ಜೊತೆ ತುಂಬಾ. ಇಲ್ಲ, ಯಶ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಸೊ ಅಂಡ್ ಐ ಥಿಂಕ್ ವಿಲ್ ಬಿ ಅ ಗುಡ್ ಡ್ಯಾಡ್. ಓಕೆ, ಅಂಡ್ ಊಟದ ಟೈಮ್ ಆಗ್ತಾ ಇದೆ, ಹಸುವಾಗ್ತದೆ ಎಲ್ಲರಿಗೂ ಕೂಡ ಅಂತ ಹೇಳಿ. ಸೊ ಇವತ್ತು ಅಡುಗೆ ಬಡಿಸೋರು ಯಾರು ಅಂತ? ಅಡುಗೆ ಮಾಡಿದಂತೂ ಅತ್ತೆ ಜವಾಬ್ದಾರಿ ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ, ಬಡಿಸೋದು ಯಾರು ಮನೆ ಮಂದಿಗೆಲ್ಲ ಅಂತ? ನಂದು ನಮ್ಮ ಮನೆಗೆ ಬಂದಾಗೆಲ್ಲ ಇವರು ನಾವು ಬಡಿಸ್ಬೇಕು. ಲೈಕ್ ಏನೋ ಆತರ ನನ್ಗೆ ಇವ್ರು ಬಂದ್ ನಂಗೆ ತುಂಬಾ ಖುಷಿ. ನಾನು ಇವ್ರಿಗೆ ಬಡಿಸ್ತೀನಿ, ಅಣ್ಣಂಗೆ ಬಡಿಸ್ತೀನಿ. ಸೊ ಇವ್ರಿಗೆ ಎಷ್ಟಿಗೆ ನನ್ಗೆ ಮಮ್ಮಿ ಡ್ಯಾಡಿಗೆಲ್ಲ ಬಡಿಸೋದಿಲ್ಲ ಅಂದ್ರೆ ಅವ್ರಿಗೆ ತುಂಬಾ ಖುಷಿ. ಸೊ ಒಟ್ಟಾರೆ ಖುಷಿ ಖುಷಿ ಕುಟುಂಬ, ಎಲ್ಲರೂ ಕೂಡ ಹೀಗೆ ಖುಷಿ ಖುಷಿಯಾಗಿ ಇನ್ನೂ ಸಾಕಷ್ಟು ಹಬ್ಬ ಆಚರಿಸಿ ಅಂತ ಹೇಳಿ. ಇನ್ನು ನಿಮ್ಮ ಫ್ಯಾನ್ಸು, ಯಶ್ ಫ್ಯಾನ್ಸು ಕಾರ್ಯಕ್ರಮ ಸಾಕಷ್ಟು ಕುತೂಹಲದಿಂದ ನೋಡ್ತಿರ್ತಾರೆ, ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ದಟ್ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಹಾಗೂ ಆಶೀರ್ವಾದ ನಮ್ಮ ಮೇಲೆ ಸದಾ ಇದೇ ತರ ಇರಲಿ. ನಮ್ಮ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ನಿಮಗೆ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಎಲ್ರಿಗೂ ಕೂಡ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ. ಎಸ್, ಇದು ಯಶ್ ಮನೆಯಲ್ಲಿ ನಡೀತಿರುವ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ. 3 ಲಕ್ಷ್ಮಿಯರು ಕೂಡ ಸೇರಿ ಒಟ್ಟಾಗಿ ವರಮಹಾಲಕ್ಷ್ಮಿಯ ಪೂಜೆನ ಬಹಳಷ್ಟು ಶ್ರದ್ಧೆಯಿಂದ ಮಾಡಿದ್ದಾರೆ. ಯಶ್ ಕೂಡ ಜಾಯಿನ್ ಆಗ್ತಾರೆ ಸಂಜೆ. ಸೊ ಇಡೀ ಕುಟುಂಬ ಕೂತು ಮತ್ತೊಂದು ಸುತ್ತಿನ ಹಬ್ಬವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕುಟುಂಬ ಹೀಗೆ ಹ್ಯಾಪಿ ಆಗಿರ್ಲಿ, ವರಮಹಾಲಕ್ಷ್ಮಿ ಸಾಕಷ್ಟು ವರಗಳನ್ನ ಇವರಿಗೆ ಕೊಡ್ಲಿ ಅಂತ ಹೇಳಿ ನಾವು ಕೂಡ ಆಶಿಸೋಣ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಭಾಗ್ಯದ ಲಕ್ಷ್ಮೀ ಬಾರಮ್ಮ.